ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಮೇ 30, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಧೈರ್ಯ ಮತ್ತು ಸ್ಪಷ್ಟವಾದ ದೃಷ್ಟಿಕೋನದೊಂದಿಗೆ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವ ದಿನವಾಗಿದೆ. ನಿಮ್ಮ ಹುಮ್ಮಸ್ಸು, ಸ್ಪರ್ಧಾತ್ಮಕ ಮನೋಭಾವನೆ ಮತ್ತು ಕ್ರಿಯಾಶೀಲತೆ ಇವುಗಳು ದಿನದ ಉನ್ನತ ಕ್ಷಣಗಳನ್ನು ರೂಪಿಸುತ್ತವೆ. ಕೆಲವರು ತಮ್ಮ ನಿರ್ಧಾರಗಳಿಂದ ಸುತ್ತಲಿನವರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಇದು ಹೊಸ ಯೋಜನೆಗಳನ್ನು ಆರಂಭಿಸಲು, ದೀರ್ಘಕಾಲದ ಗುರಿಗಳನ್ನು ರೂಪಿಸಲು ಮತ್ತು ಸ್ವತಃ ನಿಮ್ಮ ಬಲವನ್ನು ಪರಿಗಣಿಸಿ ಮುಂದುವರಿಯಲು ಸೂಕ್ತ ದಿನವಾಗಿದೆ. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ಶೃಂಗಾರ, ಸೌಂದರ್ಯ, ಕಲಾತ್ಮಕ ಚಟುವಟಿಕೆಗಳತ್ತ ಆಕರ್ಷಣೆ ಹೆಚ್ಚಾಗಬಹುದು. ಪರಿಸ್ಥಿತಿಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಸಾಮರ್ಥ್ಯ ಇಂದು ನಿಮ್ಮಲ್ಲಿ ಇರುವುದರಿಂದ ಮಹತ್ವದ ನಿರ್ಧಾರಗಳು ಫಲವತ್ತಾಗುತ್ತವೆ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಈ ದಿನ ನಿಮ್ಮ ಚಾತುರ್ಯ ಹಾಗೂ ನಿಖರತೆಯು ವಿಶಿಷ್ಟವಾಗಿ ಹೊರಹೊಮ್ಮುತ್ತದೆ. ನೀವು ಪಡೆದಿರುವ ಹೊಣೆಗಾರಿಕೆಯನ್ನು ಶ್ರದ್ಧೆಯಿಂದ ನಿರ್ವಹಿಸುವುದರಿಂದ ಉನ್ನತಾಧಿಕಾರಿಗಳ ಗಮನ ಸೆಳೆಯುವಿರಿ. ಕೆಲವು ಮಂದಿ ಅವರಿಗೆ ನಿರೀಕ್ಷೆಯೇ ಇಲ್ಲದ ಭಾಗದಿಂದ ಪ್ರಶಂಸೆ ಅಥವಾ ಮನ್ನಣೆ ಗಳಿಸಬಹುದು. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಇಂದು ಸಂದರ್ಶನ ಅಥವಾ ಸಹಾಯದ ಹಾದಿ ತೆರೆದುಕೊಳ್ಳಬಹುದು. ಪ್ರತಿಷ್ಠಿತ ಸಂಸ್ಥೆಯಿಂದ ಕರೆ ಬರಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಸ್ವಯಂ ವಿಶ್ವಾಸ ಹಾಗೂ ನಿರ್ಧಾರ ಶಕ್ತಿ ಬಹುಪಾಲು ಪಾತ್ರವಹಿಸುತ್ತದೆ. ವ್ಯವಹಾರದಲ್ಲಿರುವವರಿಗೆ ಈ ದಿನ ಹೊಸ ಯೋಜನೆಗಳು, ಬಂಡವಾಳ ಹೂಡಿಕೆ ಅಥವಾ ಹೊಸ ಸಂಪರ್ಕಗಳ ಕುರಿತು ಆಲೋಚನೆಗಳು ಮೂಡಬಹುದು. ಮಿತವ್ಯಯ ಹಾಗೂ ಹಿತಚಿಂತನೆ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸ್ಥಿರತೆ ಅನುಭವಿಸಬಹುದು. ಹಳೆಯ ಸಾಲಗಳ ವಾಪಸ್ಸು, ಬಾಕಿ ಮೊತ್ತಗಳ ಬಿಳಿಗೊಳಿಸುವ ಸಾಧ್ಯತೆ ಇದೆ. ಕೆಲವು ಮಂದಿ ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಲಾಭ ಕಾಣಬಹುದು. ಆದಾಗ್ಯೂ ಹಣಕಾಸಿನಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಸಮಗ್ರವಾಗಿ ವಿಶ್ಲೇಷಿಸಿ ಮುಂದೆ ಸಾಗುವುದು ಉತ್ತಮ. ಇಂದಿನ ದಿನ ದಾನ ಧರ್ಮಕ್ಕೆ, ಶ್ರದ್ಧಾಪೂರಿತ ಹಣಕಾಸು ಬಳಕೆಗೆ ಹೆಚ್ಚು ಶ್ರೇಷ್ಠ. ವಾಹನ, ತಾಂತ್ರಿಕ ಸಾಧನಗಳ ಮೇಲಿನ ಖರ್ಚು ಅಥವಾ ಮಕ್ಕಳಿಗೆ ಸಂಬಂಧಿಸಿದ ಆರ್ಥಿಕ ನಿರ್ಧಾರಗಳು ದಿನದ ಒಂದು ಭಾಗವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ವಿಚಾರದಲ್ಲಿ ಇಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡದೆ ತಕ್ಷಣ ಚಿಕಿತ್ಸೆ ಪಡೆಯುವುದು ಉತ್ತಮ. ನಿಮ್ಮ ಶಕ್ತಿಯ ಮಟ್ಟ ಉತ್ತಮವಾಗಿದ್ದರೂ ಪಿತ್ತದ ಸಮಸ್ಯೆ, ಹೊಟ್ಟೆ ಅನಾರೋಗ್ಯ ಅಥವಾ ಮೈಕ್ಯೂಟು ಕೂಡ ಆಗಬಹುದು. ಬಿಸಿಲಿನ ತಾಪದಿಂದಾಗಿ ತಲೆನೋವು, ನೊರೆಯುವುದು ಅಥವಾ ನಿರ್ಜಲೀಕರಣದ ಸಂಭವವಿದೆ. ಹಸಿವಿದ್ದಾಗ ಮಾತ್ರ ತಿನ್ನುವುದು, ಕಾಲಕ್ಕೆ ನೀರು ಕುಡಿಯುವುದು ಮತ್ತು ಆರೋಗ್ಯಕರ ಆಹಾರ ಪದ್ಧತಿಯ ಪಾಲನೆ ಮುಖ್ಯ. ಮನಸ್ಸಿನಲ್ಲಿ ಸ್ವಲ್ಪ ಆಲಸ್ಯವೂ ಇರಬಹುದು. ಅದನ್ನು ಪ್ರೋತ್ಸಾಹದ ಮೂಲಕ ತಡೆಹಿಡಿಯಬೇಕು. ಸಂಜೆಯ ಹೊತ್ತಿನಲ್ಲಿ ಹಸಿರು ಸುತ್ತು ಅಥವಾ ಸ್ನಾನದ ಬಳಿಕ ಧ್ಯಾನ ಶಿಫಾರಸು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಂತೋಷದ ಪ್ರಸಂಗ ಅಥವಾ ಅನಿರೀಕ್ಷಿತ ಆಹ್ಲಾದಕರ ಸಂದರ್ಭ ಎದುರಾಗಬಹುದು. ಸಂಭಾಷಣೆಗಳಲ್ಲಿ ಪ್ರೀತಿಯಿಂದ ನಡವಳಿಕೆ, ಬೇರೆಯವರ ಭಾವನೆಗಳನ್ನು ಗೌರವಿಸುವ ಹಾದಿಯು ನಿಮ್ಮ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ವಿವಾಹಿತರ ಜೀವನದಲ್ಲಿ ಇಂದು ಸಂಗಾತಿಯೊಂದಿಗೆ ಸಮಯ ಕಳೆಯುವುದು, ಕುಟುಂಬದ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಶ್ರೇಷ್ಠ. ಒಡನಾಡಿಯು ನಿಮ್ಮ ಹತ್ತಿರವಾಗಿರಲು ಬಯಸುವ ಸಮಯವಿದು. ಪ್ರೇಮಿಗಳಿಗಾಗಿ ಇಂದು ಹೊಸ ಆಯಾಮ, ನಿಶ್ಚಿತತೆ ಮತ್ತು ಭರವಸೆ ಮೂಡಬಹುದಾದ ದಿನ. ಹಿರಿಯರ ಆಶೀರ್ವಾದ ಪಡೆದು ಮಕ್ಕಳಿಗೆ ಮಾರ್ಗದರ್ಶನ ನೀಡಿದರೆ ಮನಸ್ಸಿಗೆ ಶಾಂತಿ. ವೀಕ್ಷಕರೇ, ನೀವು ಈ ಶುಕ್ರವಾರದ ಶುಕ್ರಗ್ರಹದ ಪ್ರಭಾವದಿಂದ ಶ್ರದ್ಧಾ, ಸೌಂದರ್ಯ, ಶಾಂತಿ ಮತ್ತು ಧ್ಯಾನಕ್ಕೆ ಒತ್ತು ನೀಡಿದರೆ ನಿಮ್ಮ ದಿನ ಸುಗಮವಾಗುತ್ತದೆ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಹಾಲಿನಿಂದ ಸ್ನಾನ ಮಾಡುವುದು, ಶುಭ್ರ ಬಟ್ಟೆ ಧರಿಸುವುದು ಹಾಗೂ ಬಿಳಿ ಹೂವಿನ ಪೂಜೆ ಶುಭಕಾರಕ. ಮಹಿಳೆಯರಿಗೆ ಉಪಹಾರ ಅಥವಾ ಶುಭ ಹೂವಿನ ದಾನ ಮಾಡುವುದು ಶುಕ್ರದ ಶಕ್ತಿಯನ್ನು ಶಮನಗೊಳಿಸುತ್ತದೆ.
ದಂಪತಿಗಳು ಒಟ್ಟಿಗೆ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಶಕ್ತಿ ಪ್ರತೀಕವಾಗಿದ್ದು ಪ್ರೀತಿ, ಕಲೆ ಮತ್ತು ಸಮತೋಲನದ ಚಿಹ್ನೆ. ಇಂದು ಈ ಸಂಖ್ಯೆಯನ್ನು ಗೌರವದಿಂದ ಬಳಸಿದರೆ ಯಶಸ್ಸು ದೊರೆಯಬಹುದು. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮಗೆ ಶುದ್ಧತೆ, ಶಾಂತಿ ಮತ್ತು ಮನಸ್ಸಿನ ಸಮತೋಲನ ತರುತ್ತದೆ. ಬಿಳಿ ಬಟ್ಟೆ ಧರಿಸುವುದು, ಬಿಳಿ ಹೂವಿನ ಪೂಜೆ ಅಥವಾ ಬಿಳಿ ಬಣ್ಣದ ಹೂವಿನ ಸುಗಂಧವನ್ನು ಉಪಯೋಗಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆರವರೆಗೆ. ಈ ಸಮಯದಲ್ಲಿ ಉದ್ಯೋಗ ಸಂಬಂಧಿ ಚಟುವಟಿಕೆ, ವ್ಯವಹಾರ, ಕುಟುಂಬ ನಿರ್ಧಾರಗಳು ಅಥವಾ ದೇವತಾ ಪೂಜೆಗಳು ಹೆಚ್ಚು ಫಲವತ್ತಾಗುತ್ತವೆ. ನಿಮ್ಮ ಉತ್ಸಾಹದ ಶಿಖರದ ಸಮಯವಿದು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಸ್ಥಿರತೆ, ಶಾಂತಿ ಮತ್ತು ಸಮತೋಲನದೊಂದಿಗೆ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮ ಧೈರ್ಯ, ಸ್ಥಿತಪ್ರಜ್ಞೆ ಮತ್ತು ವೈಯಕ್ತಿಕ ಶಿಸ್ತು ಇವುಗಳು ಇಂದು ಪ್ರಮುಖ ಪಾತ್ರ ವಹಿಸುತ್ತವೆ. ದಿನದ ಆರಂಭದಲ್ಲಿ ಕೆಲವೊಂದು ತಾಳ್ಮೆ ಪರೀಕ್ಷಿಸುವ ಸಂದರ್ಭಗಳು ಎದುರಾಗಬಹುದು, ಆದರೆ ಮಧ್ಯಾಹ್ನದ ನಂತರ ಎಲ್ಲವೂ ನಯವಾಗಿ ಸಾಗುತ್ತದೆ. ಶುಕ್ರವಾರದ ಶುಭಗ್ರಹವಾದ ಶುಕ್ರನ ಪ್ರಭಾವದಿಂದ ನಿಮ್ಮಲ್ಲಿ ವಿನಯ, ಪ್ರೀತಿ, ಭಾವನಾತ್ಮಕ ಸಮೃದ್ಧಿ ಹಾಗೂ ಸೌಂದರ್ಯ ಅರಿವು ಹೆಚ್ಚಾಗುತ್ತದೆ. ಮನಸ್ಸಿನಲ್ಲಿ ಕಲಾತ್ಮಕತೆ ಹಾಗೂ ನವೀನ ಆಲೋಚನೆಗಳು ಮೂಡಬಹುದು. ಇದು ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಹಿಂದಿನ ಕಾರ್ಯಗಳನ್ನು ಸ್ಥಿರಗೊಳಿಸಿ ಮುಂದಿನ ಹಾದಿಗೆ ಪೂರೈಕೆ ಮಾಡುವ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸವಾಲುಗಳು ಇರಬಹುದು, ಆದರೆ ನಿಮ್ಮ ಶಿಸ್ತು ಮತ್ತು ಕಾಳಜಿ ಇದನ್ನು ಜಯಿಸಲು ಸಹಾಯ ಮಾಡುತ್ತವೆ. ನೀವು ಉತ್ತಮ ಶ್ರವಣಶೀಲತೆಯಿಂದ ಸಹೋದ್ಯೋಗಿಗಳ ಅಭಿಪ್ರಾಯಗಳನ್ನು ಗಮನಿಸಿದರೆ ಗೊಂದಲಗಳನ್ನು ನಿವಾರಿಸಬಹುದು. ಹಳೆಯ ಯೋಜನೆಗಳನ್ನು ಮರುಪರಿಶೀಲಿಸುವ ಸಮಯವಿದು. ಹೊಸ ಪ್ರಾಜೆಕ್ಟ್ ಆರಂಭಿಸುವುದಕ್ಕಿಂತ ಈಗಿರುವ ಕಾರ್ಯಗಳಲ್ಲಿ ನಿಖರತೆ ತರಬೇಕಾದ ಅಗತ್ಯವಿದೆ. ವ್ಯವಹಾರದಲ್ಲಿರುವವರಿಗೆ ಇಂದು ಗ್ರಾಹಕರ ಭರವಸೆ ಗೆಲ್ಲುವುದು ಮುಖ್ಯ. ಮಾಲು ಅಥವಾ ಹಣದ ವಹಿವಾಟಿನಲ್ಲಿ ಎಚ್ಚರತೆ ಅಗತ್ಯವಿದೆ. ಸಹಯೋಗಿಗಳಿಂದ ಬರುವ ಸಲಹೆಗಳನ್ನು ಶ್ರದ್ಧೆಯಿಂದ ಆಲಿಸಿ ಮುಂದಿನ ಹೆಜ್ಜೆ ಇಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ಖರ್ಚುಗಳನ್ನು ನಿಯಂತ್ರಿಸುವ ಅಗತ್ಯವಿದೆ. ವಿನೋದ, ಸೌಂದರ್ಯ, ವಾಸ್ತುಸಜ್ಜಿಕೆ ಇವುಗಳಿಗೆ ಹೆಚ್ಚಾದ ಆಕರ್ಷಣೆ ಖರ್ಚಿಗೆ ಕಾರಣವಾಗಬಹುದು. ಹಳೆಯ ಸಾಲ, ಬಾಕಿ, ಇಮೋಷನಲ್ ಖರೀದಿಗಳ ಮೇಲೆ ನಿಯಂತ್ರಣ ಬಹುಮುಖ್ಯ. ಖರೀದಿಗೆ ಮುನ್ನ 2 ಬಾರಿ ಯೋಚಿಸಬೇಕು. ನಿವೇಶನ, ಬಂಡವಾಳ ಹೂಡಿಕೆ ಕುರಿತಂತೆ ಯಾವುದೇ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಹಿರಿಯರ ಅಥವಾ ಸಲಹೆಗಾರರ ಸಲಹೆ ಅನಿವಾರ್ಯ. ಇಂದು ದಾನಧರ್ಮ, ಗೋಸೇವೆ ಅಥವಾ ಅನ್ನದಾನ ಮಾಡುವುದು ಹಣಕಾಸಿನಲ್ಲಿ ಶುದ್ಧತೆಯನ್ನು ತರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಚಾರದಲ್ಲಿ ಇಂದು ಶಕ್ತಿದಾಯಕ ದಿನವಲ್ಲ. ಆದ್ದರಿಂದ ಹೆಚ್ಚು ವಿಶ್ರಾಂತಿ, ಸಮತೋಲನಿತ ಆಹಾರ ಮತ್ತು ಸಮಯದ ಪಾಲನೆ ಬಹುಮುಖ್ಯ. ಗ್ಯಾಸ್ಟ್ರಿಕ್, ಜೀರ್ಣಕ್ರಿಯೆಯ ಸಮಸ್ಯೆ ಅಥವಾ ಮೂತ್ರದ ಸಮಸ್ಯೆಗಳ ಆತಂಕವಿರಬಹುದು. ದೇಹದಲ್ಲಿ ದಪ್ಪಹರಿವಿಕೆ, ಆಲಸ್ಯ ಹೆಚ್ಚಾಗಬಹುದು. ಬಿಸಿಲು, ಅನಿಯಮಿತ ಆಹಾರ ಸೇವನೆ ಅಥವಾ ಮಿತಿಯಿಲ್ಲದ ನಿದ್ರೆ ಆರೋಗ್ಯಹೀನತೆಗೆ ಕಾರಣವಾಗಬಹುದು. ಅಲರ್ಜಿ ಅಥವಾ ಚರ್ಮದ ಸಮಸ್ಯೆ ಇರುವವರು ಇಂದು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ಸಂಜೆಯ ಹೊತ್ತಿನಲ್ಲಿ ಹಸಿರು ಪರಿಸರದಲ್ಲಿ ಸಮಿರಣ ತೆಗೆದುಕೊಳ್ಳುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸಣ್ಣದೊಂದು ಮಾತಿಗೆ ಭಿನ್ನಾಭಿಪ್ರಾಯಗಳು ಉದ್ಭವಿಸಬಹುದಾದ ಸಾಧ್ಯತೆ ಇದೆ. ಮಾತುಗಳಲ್ಲಿ ಮಿತವ್ಯಯ ಹಾಗೂ ಶಾಂತ ಸ್ವಭಾವ ಉತ್ತಮ. ಸಂಗಾತಿಯೊಂದಿಗೆ ಸಮಯ ಕಳೆಯುವುದು, ಕುಟುಂಬದ ಒಳಜೀವನದ ಬಗ್ಗೆ ಚರ್ಚೆ ಮಾಡುವುದು, ಮಕ್ಕಳಿಗೆ ಮುದ್ದಾಗಿ ಮಾತನಾಡುವುದು ಇಂದು ಮುಖ್ಯ. ಪ್ರೇಮಿಗಳಲ್ಲಿ ಭಾವನೆಗಳಲ್ಲಿ ಸ್ಪಷ್ಟತೆ ಮತ್ತು ಸ್ಥಿರತೆ ಅಗತ್ಯವಿದೆ. ಸಂವೇದನಾತ್ಮಕ ಮಾತುಗಳು ಸಂಬಂಧವನ್ನು ಗಟ್ಟಿ ಮಾಡುವಷ್ಟು ಸಾಧ್ಯತೆ ಇದೆ. ಹಿರಿಯರ ಸಲಹೆ ಅಥವಾ ಆಶೀರ್ವಾದವು ಇಂದು ಶಕ್ತಿಕರವಾಗಿದೆ. ಕುಟುಂಬದ ಹಿರಿಯರ ಆರೋಗ್ಯ ವಿಚಾರಿಸಿ ಆಶೀರ್ವಾದ ಪಡೆಯುವುದು ಶುಭಕಾರಕ. ವೀಕ್ಷಕರೇ, ನೀವು ಇಂದು ನಿಜವಾದ ಶಾಂತಿ ಹಾಗೂ ಶಕ್ತಿಗಾಗಿ ಶ್ವೇತವರ್ಣದ ದೇವತೆ ಅಥವಾ ಶೃಂಗಾರ ದೇವಿಯ ಆರಾಧನೆ ಶ್ರೇಷ್ಠ. ಓಂ ದ್ರಾಂ ದ್ರೀಂ ದ್ರೌಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 54 ಅಥವಾ 108 ಬಾರಿ ಜಪಿಸಿದರೆ ಮನಸ್ಸಿಗೆ ಸಮತೋಲನ ಮತ್ತು ಧನ ಪ್ರಾಪ್ತಿ ಸಾಧ್ಯ. ಬಿಳಿ ಹೂವು, ಬಿಳಿ ಬಟ್ಟೆ ಧರಿಸಿ ದೇವಾಲಯಕ್ಕೆ ಭೇಟಿ ನೀಡುವುದು ಶುಕ್ರದ ಶಕ್ತಿಯನ್ನು ಶಮನಗೊಳಿಸುತ್ತದೆ. ಗುರುಗಳನ್ನು ಗೌರವಿಸುವುದು, ಹಿರಿಯರ ಹಿತವಚನಗಳನ್ನು ಪಾಲಿಸುವುದು ಇಂದು ಶ್ರೇಷ್ಠ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಸಮತೋಲನ, ಪ್ರೀತಿ, ಸಹಕಾರ ಮತ್ತು ಆಂತರಿಕ ಶಕ್ತಿಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಇಂದು ಗಂಭೀರ ನಿರ್ಧಾರಗಳನ್ನು ಸಮತೋಲನದಿಂದ ತೆಗೆದುಕೊಳ್ಳಬಹುದು. ಅದೃಷ್ಟದ ಬಣ್ಣ ಕ್ರೀಮ್ ಬಣ್ಣ. ಈ ಬಣ್ಣ ನಿಮಗೆ ಶುದ್ಧತೆ, ಶಾಂತಿ ಮತ್ತು ಆರಾಮ ತರುತ್ತದೆ. ಕ್ರೀಮ್ ಬಣ್ಣದ ವಸ್ತ್ರ
ಹೂವು ಅಥವಾ ಜವಳಿ ಉಪಯೋಗಿಸುವುದು ಇಂದಿನ ದಿನದಲ್ಲಿ ಸಂತುಷ್ಟಿಯ ಅನುಭವವನ್ನು ತರುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:45 ಈ ಕಾಲಘಟ್ಟದಲ್ಲಿ ನಿಮ್ಮ ಶ್ರದ್ಧೆ, ಮನಃಶಕ್ತಿ ಹಾಗೂ ಆಂತರಿಕ ಶಕ್ತಿ ಅತ್ಯುತ್ತಮವಾಗಿರುತ್ತದೆ. ಈ ಸಮಯದಲ್ಲಿ ದೈವಾರಾಧನೆ, ಪೂಜೆ ಅಥವಾ ಚಿಂತನೆ ಶ್ರೇಷ್ಠ ಫಲ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಾತ್ಕಾಲಿಕ ಭ್ರಮೆಗಳನ್ನು ತ್ಯಜಿಸಿ ತಾಳ್ಮೆಯೊಂದಿಗೆ ಮತ್ತು ಯುಕ್ತಿಯಿಂದ ಕಾರ್ಯನಿರ್ವಹಿಸುವ ಅಗತ್ಯವಿರುವ ದಿನ. ಗುರುವಾರದ ಗ್ರಹಬಲವು ಜ್ಞಾನ, ಬುದ್ಧಿವಂತಿಕೆ ಮತ್ತು ಧಾರ್ಮಿಕ ಚಿಂತನೆಯನ್ನು ಉತ್ತೇಜಿಸುತ್ತದೆ. ಕೆಲವೊಮ್ಮೆ ಮನಸ್ಸು ಚಂಚಲವಾಗಿ ತಿರುಗುತ್ತಾದರೂ ಸ್ಥಿತಪ್ರಜ್ಞೆಯಿಂದ ನಿಮ್ಮ ಗುರಿಯನ್ನು ಮುಟ್ಟಬಹುದು. ಇಂದು ಎಲ್ಲ ಕೆಲಸಗಳನ್ನು ನಿರ್ವಹಿಸಲು ನಿಮಗೆ ಹೆಚ್ಚು ದೈಹಿಕ ಶಕ್ತಿ ಬೇಕಾಗಬಹುದು. ಕೆಲವೊಂದು ಕೆಲಸಗಳಲ್ಲಿ ಅಡೆತಡೆಗಳಿದ್ದರೂ ನಿಮ್ಮ ಚತುರತೆ ಮತ್ತು ಸಮರ್ಥತೆಯೊಂದಿಗೆ ಅದನ್ನು ಸುಲಭವಾಗಿ ನಿಭಾಯಿಸಬಹುದು. ಬುದ್ಧಿವಂತಿಕೆ, ಮಾತುಗಳ ಪ್ರಭಾವ ಮತ್ತು ಅನ್ವಯ ಶಕ್ತಿಯು ನಿಮ್ಮ ಪ್ರಮುಖ ಆಸ್ತಿಯಾಗುತ್ತದೆ. ದೀರ್ಘಕಾಲದ ಯೋಜನೆಗಳಿಗೆ ಪರಿಗಣನೆ ನೀಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಜಾಣ್ಮೆ ಮತ್ತು ಚಾಣಾಕ್ಷತೆಯಿಂದ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಬಹುದು. ಕೆಲವು ಮೂಲಭೂತ ಸಮಸ್ಯೆಗಳಿಗೆ ನೀವು ನೀಡುವ ಹೊಸ ಪರಿಹಾರಗಳು ಕಚೇರಿಯಲ್ಲಿ ನಿಮ್ಮ ಸ್ಥಾನವನ್ನು ಗಟ್ಟಿಗೊಳಿಸುತ್ತವೆ. ಪರೀಕ್ಷೆಗಳಿಗೆ ಸಿದ್ಧಗೊಳ್ಳುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಮನೋನಿಬಂಧನೆಯ ದಿನವಾಗಿದೆ. ಪ್ರಾಮಾಣಿಕ ಪರಿಶ್ರಮದ ಮೂಲಕ ಅಚ್ಚರಿ ಫಲ ಸಿಗಬಹುದು. ವ್ಯವಹಾರದಲ್ಲಿ ನೂತನ ಅವಕಾಶಗಳು ಅಥವಾ ಹೊಸ ಸೇರ್ಪಡೆಗಳ ಬಗ್ಗೆ ಆಲೋಚನೆಯೂ ಮೂಡಬಹುದು. ಆದರೆ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಪೂರಕ ಮಾಹಿತಿ ಪಡೆಯುವುದು ಶ್ರೇಷ್ಠ. ಹಳೆಯ ಸ್ನೇಹಿತ ಅಥವಾ ಹಳೆಯ ಸಹೋದ್ಯೋಗಿಯಿಂದ ಸಹಾಯ, ಸಲಹೆ ಅಥವಾ ಸಂಪರ್ಕ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಚುರುಕು ಇದ್ದರೂ ನಿರ್ಲಕ್ಷ್ಯ ಮಾಡಬಾರದು. ಹೊಸದಾಗಿ ಬಂಡವಾಳ ಹೂಡಿಕೆಗೆ ಉತ್ಸುಕರಾಗಬಹುದು, ಆದರೆ ಯೋಗ್ಯತೆ ಪರಿಶೀಲಿಸಿ ಮಾತ್ರ ಮುಂದುವರಿಯುವುದು ಸುಬುದ್ಧಿ. ಒಂದು ಹಂತದಲ್ಲಿ ಖರ್ಚು ಅಗತ್ಯವಾಗಬಹುದು, ವಿಶೇಷವಾಗಿ ಸಂಚಾರ, ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ವಿಷಯಗಳಿಗೆ ಸಂಬಂಧಪಟ್ಟಂತೆ. ಆದರೂ ಬಡ್ಡಿದರ ಅಥವಾ ಸಾಲದ ಕುರಿತು ಎಚ್ಚರಿಕೆಯಿಂದಿರಿ. ಕಡಿಮೆ ಆದಾಯದ ಶ್ರೋತಗಳಿಂದ ಹಣ ಪ್ರವಾಹವಾಗಬಹುದಾದ ಸೂಚನೆಗಳಿವೆ, ಆದರೆ ಅದನ್ನು ಉಳಿಸಲು ಯೋಜನೆಗಟ್ಟಿತನ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ನೀವು ಸ್ವಲ್ಪ ಒತ್ತಡ ಅನುಭವಿಸಬಹುದಾದ ದಿನವಿದು. ಸಾಮಾನ್ಯವಾಗಿ ಉಸಿರಾಟದ ತೊಂದರೆ, ಚಳಿಗುಣ ಅಥವಾ ಹೊಟ್ಟೆ ಸಂಬಂಧಿ ಸಮಸ್ಯೆಗಳು ತಲೆ ಎತ್ತಬಹುದು. ಮಧ್ಯಾಹ್ನದ ಬಳಿಕ ಆಯಾಸ, ಮನಸ್ಸಿನಲ್ಲಿ ಚಿಂತೆ ಅಥವಾ ಆತಂಕ ಕೂಡ ಸಂಭವಿಸಬಹುದು. ಸುದೀರ್ಘ ಸಮಯದ ನಿಂತಿರುವುದು ಅಥವಾ ಓಡಾಟದಿಂದ ತಲೆನೋವು, ಕಾಲು ನೋವು ಸಂಭವಿಸಬಹುದು. ಈ ದಿನ ಚಿಕ್ಕ ಸಮಯದ ವಿಶ್ರಾಂತಿಗೆ ಶ್ರದ್ಧೆ ನೀಡಿ. ಹಸಿರು ಸುತ್ತು, ಉತ್ತಮ ನಿದ್ರೆ ಮತ್ತು ಪ್ರಕೃತಿಯ ಸಾನ್ನಿಧ್ಯದಲ್ಲಿ ಕಳೆಯುವ ಸಮಯ ಬಹುಪಾಲು ಆರೋಗ್ಯವನ್ನು ಪುನಃಸ್ಥಾಪಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಕೆಲವು ಗೊಂದಲಗಳು ಅಥವಾ ಚಿಕ್ಕದು ಎಂಬ ಕಾರಣಕ್ಕೂ ಕಲಹ ಉಂಟಾಗುವ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ನಿಮ್ಮ ಮಾತುಗಳಿಗೆ ತಾಳ್ಮೆ ಮತ್ತು ಪ್ರಾಮಾಣಿಕತೆಯು ಬೇಕಾಗುತ್ತದೆ. ಮಕ್ಕಳಿಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಮುಂಚೂಣಿಯಲ್ಲಿರುವಿರಿ. ಅವರ ಭವಿಷ್ಯಕ್ಕೆ ಸಂಬಂಧಪಟ್ಟ ಅಂಶಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಹಿರಿಯರ ಸಲಹೆ ಉಪಯುಕ್ತವಾಗುತ್ತದೆ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುವ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಪ್ರೇಮಿಗಳಲ್ಲಿ ಈ ದಿನ ಸರಳ ಮಾತುಗಳಲ್ಲಿಯೇ ಸಹ ಪ್ರೀತಿ ವ್ಯಕ್ತವಾಗುತ್ತದೆ. ಹಿರಿಯರೊಡನೆ ಬೋಧನೆಯ ಮಾತುಗಳು ನಿಮ್ಮ ಮನಸ್ಸಿಗೆ ಧೈರ್ಯ ಹಾಗೂ ದೃಢತೆ ನೀಡಬಲ್ಲವು. ವೀಕ್ಷಕರೇ, ನೀವು ಇಂದು ಗುರುವಾರದ ಗುರುಗ್ರಹದ ಶಕ್ತಿಯನ್ನು ಸಮರ್ಪಕವಾಗಿ ಬಳಸಿ ಮುಂದಿನ ದಿನಗಳನ್ನು ಸುಗಮಗೊಳಿಸಬಹುದು. ಧ್ಯಾನ, ಜಪ, ಧರ್ಮಪಾಠ ಇವಕ್ಕೆ ಹೆಚ್ಚಿನ ಶ್ರದ್ಧೆ ನೀಡಿದರೆ ಶ್ರೇಷ್ಠ ಫಲ ಸಿಗಲಿದೆ. ಓಂ ಬೃಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಈ ಮಂತ್ರದ ಶಕ್ತಿ ನಿಮ್ಮ ಬುದ್ಧಿಯ ಶುದ್ಧಿಯನ್ನು ಹೆಚ್ಚಿಸುತ್ತದೆ. ಹಳದಿ ಬಟ್ಟೆ ಧರಿಸುವುದು, ಹಳದಿಯಿಂದ ಪೂಜೆ ಮಾಡುವುದು ಹಾಗೂ ಜೋಪಾನದಿಂದ ಹಿರಿಯರ ಸೇವೆ ಮಾಡುವುದು ಗುರುನಾಥನ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಶಿಕ್ಷಕರಿಗೆ ಗೌರವ, ಗುರುಪೂಜೆ ಮತ್ತು ಜ್ಞಾನಾರ್ಥಿಯಾದ ಸೇವಾ ಕಾರ್ಯಗಳು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 3. ಈ ಗುರುಗ್ರಹದ ಶಕ್ತಿಯ ಸಂಖ್ಯೆಯು ಜ್ಞಾನ, ವಿದ್ಯೆ ಮತ್ತು ವಿಸ್ತಾರದ ಸಂಕೇತವಾಗಿದೆ. ಇಂದು ಈ ಸಂಖ್ಯೆಯ ಪ್ರಭಾವ ನಿಮಗೆ ಸ್ಪಷ್ಟ ಚಿಂತನೆ, ಶ್ರದ್ಧೆ ಮತ್ತು ಬೋಧನೆ ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುನಾಥನ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಈ ಬಣ್ಣವು ಶ್ರದ್ಧೆ, ಶುದ್ಧತೆ ಮತ್ತು ಜ್ಞಾನವನ್ನು ಎಳೆದೊಯ್ಯುತ್ತದೆ. ಹಳದಿ ಬಟ್ಟೆ, ಹಳದಿಯ ಹೂವಿನ ಪೂಜೆ ಹಾಗೂ ಹಳದಿ ಆಹಾರದ ಸೇವನೆಯು ಫಲಕಾರಿಯಾದೀತು. ಶುಭ ಸಮಯ
ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12ರವರೆಗೆ. ಈ ಸಮಯ ಜ್ಞಾನೋತ್ಪಾದನೆ, ವಾದ ಸಂವಾದ, ವಿದ್ಯಾರ್ಥಿಗಳಿಗೂ ಉದ್ಯೋಗಿಗಳಿಗೂ ಸೂಕ್ತವಾದ ಚಟುವಟಿಕೆಗಳಿಗೆ ಆದರ್ಶ ಸಮಯವಾಗಿದೆ. ಈ ಹೊತ್ತಿನಲ್ಲಿ ಪ್ರಾರಂಭವಾದ ಕಾರ್ಯಗಳು ಉತ್ತಮವಾಗಿ ಪ್ರಗತಿಯೆಡೆ ಸಾಗುತ್ತವೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸು ಸಂವೇದನಾಶೀಲವಾಗಿದ್ದು ನಿಷ್ಕಳಂಕ ಭಾವನೆಗಳಿಂದ ತುಂಬಿರಬಹುದು. ಎದೆ ತುಂಬಿದ ಕರುಣೆ, ತಾಳ್ಮೆ ಮತ್ತು ಸಹಾನುಭೂತಿ ಇಂದು ನಿಮ್ಮ ವರ್ತನೆಯ ಪ್ರಮುಖ ಅಂಶಗಳಾಗಿವೆ. ಶ್ರದ್ಧೆ, ನಂಬಿಕೆ ಮತ್ತು ಆಂತರಿಕ ಶಕ್ತಿ ನಿಮ್ಮನ್ನು ಮುನ್ನಡೆಸುವ ಪ್ರಯಾಣದ ದೀಪವಾಗಿರುತ್ತದೆ. ಈ ದಿನದ ಶುಕ್ರ ಗ್ರಹದ ಪ್ರಭಾವದಿಂದ ಭಾವನಾತ್ಮಕ ಸಂಬಂಧಗಳಿಗೆ ಪ್ರಾಮುಖ್ಯತೆ, ಮನಸ್ಸಿಗೆ ನುಡಿಸುವ ಸಂಗತಿಗಳಿಗೆ ಜಾಸ್ತಿ ಸ್ಪಂದನೆ ಕಾಣಬಹುದು. ಮನೆಗೆ ಸಂಬಂಧಿಸಿದ ಕೆಲಸಗಳು, ಗೃಹಬಂಧುಗಳ ಜತೆಗಿನ ವಿಚಾರಗಳು ಹೆಚ್ಚು ಗಮನ ಸೆಳೆಯುವವುಗಳಾಗಿರುತ್ತವೆ. ಮನಸ್ಥಿತಿ ಸ್ವಲ್ಪ ನಡುನೀಟಾಗಿ ಇರಬಹುದು, ಆದರೂ ಮೌನದಿಂದ ಮುಕ್ತವಾಗುವ ಮಾತುಗಳು, ನಗೆಯ ಸಮರ್ಪಣೆ, ಪ್ರೀತಿಯ ತೋರಿಕೆಗಳು ಇಂದು ಎಲ್ಲಕ್ಕೂ ಪರಿಹಾರವಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ದಿನದ ಆರಂಭದಲ್ಲಿ ಸ್ವಲ್ಪ ದಿಕ್ಕಿಲ್ಲದ ಅನುಭವ ಉಂಟಾಗಬಹುದು. ಕೆಲಸದ ಬದಲಾವಣೆ ಅಥವಾ ನಿರ್ಧಾರದ ಕುರಿತು ಚಿಂತನೆ ಇರುತ್ತದೆ. ಆದರೆ ಮಧ್ಯಾಹ್ನದ ಬಳಿಕ ನಿಮ್ಮ ಕಾರ್ಯಪಟುತೆ ಹಾಗೂ ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಬೆಳಗುತ್ತದೆ. ಹಿರಿಯ ಅಧಿಕಾರಿಗಳೊಂದಿಗೆ ವ್ಯವಹಾರದಲ್ಲಿ ಶಿಸ್ತಿನ ಮಾತುಗಳು, ಗೌರವದ ನಡವಳಿಕೆ ಅತ್ಯಂತ ಮುಖ್ಯ. ನವೀನ ಯೋಜನೆಗಳ ಪ್ರಸ್ತಾಪ, ಕಂಪನಿಯೊಳಗಿನ ಬದಲಾವಣೆಗಳಿಗೆ ನೀವು ಮುಖ್ಯ ಪಾತ್ರ ವಹಿಸಬಹುದು. ವ್ಯಾಪಾರಿಗಳಿಗೆ ಈ ದಿನವು ಮುಜುಗರದ ಕೂಸುಗಳನ್ನು ಶಾಂತಿಯುತವಾಗಿ ಬಗೆಹರಿಸಲು ಶ್ರೇಷ್ಠ. ಹಳೆಯ ಗ್ರಾಹಕರ ಪುನಃ ಸಂಪರ್ಕ ಅಥವಾ ಬಾಕಿ ಹಣ ಸಂಗ್ರಹಿಸಲು ಅವಕಾಶ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಈ ದಿನ ಸ್ಥಿರತೆ ಸಾಕಷ್ಟು ಕಷ್ಟಪಟ್ಟು ಸಾಧಿಸಬೇಕಾದ ಪರಿಸ್ಥಿತಿಯಾಗಿದೆ. ದಿನದ ಮೊದಲಾರ್ಧದಲ್ಲಿ ಹಣದ ಹೊರೆ ಅಥವಾ ನಿರ್ಧಾರಕ್ಕೆ ಬರಬೇಕಾದ ಒತ್ತಡ ಎದುರಾಗಬಹುದು. ಆದರೆ ಮಧ್ಯಾಹ್ನದ ಬಳಿಕ ಧೈರ್ಯದಿಂದ ಹಿಡಿದಿಟ್ಟುಕೊಂಡರೆ ಶ್ರೇಷ್ಠ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಪತ್ರಿಕೆ ಅಥವಾ ಆನ್ಲೈನ್ನಲ್ಲಿ ಬಂದ ಹಣಕಾಸು ಸಲಹೆಗಳಿಂದ ಪ್ರಭಾವಿತರಾಗದೆ ನಿಮ್ಮ ಬುದ್ಧಿವಂತಿಕೆಯೊಂದಿಗೆ ವ್ಯವಹರಿಸಿ. ಕಟಕ ರಾಶಿಯವರು ಈ ದಿನ ಅತಿ ಖರ್ಚು ತಪ್ಪಿಸಿ ಉಪಯುಕ್ತ ಖರೀದಿ ಮಾತ್ರ ಮಾಡಬೇಕು. ಧಾರ್ಮಿಕ ಕೃತ್ಯಗಳಿಗೆ ದಾನ ಅಥವಾ ಮನೆಯಲ್ಲಿನ ಹಿರಿಯರ ಅಗತ್ಯಕ್ಕೆ ಬೆಂಬಲ ನೀಡುವುದು ಶುಭಕರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಚಾರದಲ್ಲಿ ನೀವು ಜಾಗೃತರಾಗಿರಬೇಕಾದ ದಿನವಿದು. ನಿರಂತರ ಒತ್ತಡದಿಂದ ಉಸಿರಾಟದ ಸಮಸ್ಯೆ, ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ನಿದ್ರಾಹೀನತೆ ಉಂಟಾಗುವ ಸಾಧ್ಯತೆಗಳಿವೆ. ಆಹಾರ ವ್ಯವಸ್ಥಿತಿಯ ಕೊರತೆ ಅಥವಾ ನೀರಿನ ಕೊರತೆಯಿಂದ ತಲೆಸುತ್ತು, ಮೈ ಬಿಸುಸು ಅಥವಾ ದೇಹದ ಓಜು ಕಡಿಮೆಯಾಗಬಹುದು. ಮನಸ್ಸಿನ ಸ್ಥಿರತೆಗೆ ಬೆಳಿಗ್ಗೆ ಜಪ, ಧ್ಯಾನ ಹಾಗೂ ಮೌನದ ಸ್ವಲ್ಪ ಕ್ಷಣಗಳನ್ನು ಮೀಸಲಿಡುವುದು ಉತ್ತಮ. ಪತ್ನಿ ಅಥವಾ ತಾಯಿಯೊಂದಿಗೆ ಮಾತುಕತೆ ನಿಮಗೆ ಆತ್ಮಶಕ್ತಿ ನೀಡಬಹುದು. ಆರೋಗ್ಯದ ಕಡೆ ಬಿಟ್ಟುಕೊಡುವ ಜವಾಬ್ದಾರಿ ಇಲ್ಲದೆ ನಿಮ್ಮ ದಿನಚರಿಯನ್ನು ನಿಭಾಯಿಸಿದರೆ ದಿನದ ಕೊನೆಯಲ್ಲಿ ಶಕ್ತಿಭರಿತವಾಗಿರುತ್ತೀರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಇಂದು ನಿಮ್ಮ ಮನಸ್ಸು ಮನೆಯವರತ್ತ ತಮ್ಮವರತ್ತ ಹೆಚ್ಚು ಒಲವು ತೋರಿಸುವ ದಿನವಾಗಿದೆ. ಕುಟುಂಬದ ವ್ಯವಹಾರಗಳಲ್ಲಿ ತಾಳ್ಮೆಯಿಂದ ಭಾಗವಹಿಸಿದರೆ ಎಲ್ಲರ ಪ್ರೀತಿಗೆ ಪಾತ್ರರಾಗಬಹುದು. ಸಂಭಾಷಣೆಯ ಸಂದರ್ಭದಲ್ಲಿ ಹೃದಯದಿಂದ ಮಾತು ಬಿದ್ದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ದೊರಕುತ್ತದೆ. ಮನೆಯವರ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೆ ನಿಮ್ಮ ಬುದ್ಧಿವಾದ ಮತ್ತು ಮೌನದಿಂದ ಶಾಂತಿ ಸ್ಥಾಪನೆ ಸಾಧ್ಯ. ವಿವಾಹಿತರ ನಡುವೆ ಇತ್ತೀಚೆಗೆ ಉಂಟಾದ ದೂರವನ್ನು ಸರಿಪಡಿಸಿಕೊಳ್ಳಲು ಇದು ಸುವರ್ಣ ಅವಕಾಶ. ಸಂಗಾತಿಯೊಂದಿಗಿನ ಹೃದಯಸ್ಪರ್ಶಿ ಮಾತುಗಳು ನೆಟ್ಟಗೆ ಭವಿಷ್ಯ ಕಟ್ಟಬಹುದು. ಪ್ರೇಮಿಗಳಲ್ಲಿ ಅನಿರೀಕ್ಷಿತ ಸುದ್ದಿಯಿಂದ ಆಶ್ಚರ್ಯ ಅಥವಾ ಬದಲಾವಣೆ ಕಂಡುಬರಬಹುದು. ಆದರೆ ನಂಬಿಕೆ ಇರಲಿ. ವೀಕ್ಷಕರೇ, ನೀವು ಈ ಶುಕ್ರವಾರದ ಶುಭತೆಯ ಪರಿಣಾಮವಾಗಿ ಮನೆಯ ದೇವರ ಮಂದಿರವನ್ನು ಸ್ವಚ್ಛಗೊಳಿಸಿ ಬಿಳಿ ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಓಂ ಶ್ರೀಂ ಮಮ ಸೌಖ್ಯಾರ್ಥಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 48 ಬಾರಿ ಪಠಿಸಿ. ಹಾಲು, ಬೆಲ್ಲ ಹಾಗೂ ಬೇಳೆಗಳಿಂದ ಪೂಜೆ ಮಾಡಿ ಮಹಿಳೆಯರಿಗೆ ಬಟ್ಟೆ ಅಥವಾ ಬಿಳಿ ಹೂವು ದಾನ ಮಾಡಿದರೆ ಶುಭದ ಫಲ ದೊರೆಯುತ್ತದೆ. ಶುಕ್ರನ ಸಂತೋಷ ಪಡೆಯಲು ಮನೆಗೆ ಸುಗಂಧ ಬಟ್ಟೆಗಳು ಅಥವಾ ಶುಭ ಸಂಗೀತ ಪರಿಚಯಿಸಿದರೆ ಉತ್ತಮ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಸಂವೇದನೆಯ, ಸಮತೋಲನದ ಮತ್ತು ಕುಟುಂಬದ ಶಕ್ತಿಯ ಪ್ರತೀಕವಾಗಿದೆ. ಈ ಸಂಖ್ಯೆಯ ಪ್ರಭಾವದಿಂದ ಇವತ್ತು ನಿಮ್ಮ ಹೃದಯಕ್ಕೆ ಶಾಂತಿ, ಮನಸ್ಸಿಗೆ ಸ್ಥಿರತೆ ಹಾಗೂ ಸಂಬಂಧಗಳಿಗೆ ಮಡಿಲು ಬಿದ್ದಂತೆ ತಾನೇ ಪುನಜೀವ ದೊರೆಯುತ್ತದೆ. ಅದೃಷ್ಟದ ಬಣ್ಣ ಬೆಳ್ಳಿಗೆ ಬಿಳಿ. ಇಂದು ಈ ಬಣ್ಣ ನಿಮ್ಮ ಮನಸ್ಸಿನಲ್ಲಿ ಶುದ್ಧತೆಯನ್ನು, ನಿಮ್ಮ ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನು, ನಿಮ್ಮ ಮನೋಭಾವದಲ್ಲಿ ಶಾಂತಿಯನ್ನು ತರುತ್ತದೆ. ಈ ಬಣ್ಣದ ಉಡುಗೆ, ಹೂವು ಅಥವಾ ವಸ್ತುಗಳು ನಿಮ್ಮ ದಿನವನ್ನು ಧನಾತ್ಮಕಗೊಳಿಸುತ್ತವೆ.
ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯರಾತ್ರಿ 2 ಗಂಟೆರವರೆಗೆ. ಈ ಸಮಯದಲ್ಲಿ ಧಾರ್ಮಿಕ ಚಟುವಟಿಕೆಗಳು, ವೈಯಕ್ತಿಕ ನಿರ್ಧಾರಗಳು ಅಥವಾ ಕುಟುಂಬದ ಮಾತುಕತೆಗಳಿಗೆ ಹೆಚ್ಚು ಪವಿತ್ರತೆ ಇರುತ್ತದೆ. ಈ ಕಾಲಘಟ್ಟದಲ್ಲಿ ನಿಮ್ಮ ಮಾತಿಗೆ ಶಕ್ತಿ ಇರುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸದಿಂದ ಕೂಡಿದ ಧೈರ್ಯಶಾಲಿ ನಡೆ, ಉನ್ನತ ದೃಷ್ಟಿಕೋನ ಹಾಗೂ ನಾಯಕತ್ವದಿಂದ ಇತರರಿಗೆ ಪ್ರೇರಣೆಯಾಗುವ ದಿನವಿದು. ನಿಮ್ಮೊಳಗಿನ ಶಕ್ತಿ, ಪ್ರಭಾವ ಮತ್ತು ನಿರ್ಧಾರ ಶಕ್ತಿ ಇವು ಇಂದು ಉನ್ನತ ಮಟ್ಟದಲ್ಲಿ ಕಾರ್ಯನಿರ್ವಹಿಸಬಹುದು. ಈ ದಿನ ಸೂರ್ಯನ ಪ್ರಭಾವದಿಂದ ನಿಮ್ಮ ಮನಸ್ಸು ಉಜ್ವಲವಾಗಿ ಕಂಗೊಳಿಸುವ ಸಾಧ್ಯತೆ ಇದೆ. ಸಮಾಜದಲ್ಲಿ, ವೃತ್ತಿಪರ ವಲಯದಲ್ಲಿ ಅಥವಾ ಕುಟುಂಬದಲ್ಲಿ ನಿಮ್ಮ ಮಾತುಗಳು ತೀವ್ರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ತೀರ್ಮಾನಗಳನ್ನು ಧೈರ್ಯದಿಂದ ತೆಗೆದುಕೊಳ್ಳಬೇಕು, ಆದರೆ ಅಹಂಕಾರದ ಭಾವನೆ ಬರುವುದರಿಂದ ಕೆಲವರು ದೂರವಾಗುವ ಸಾಧ್ಯತೆಯೂ ಇದೆ. ಸಾಮರಸ್ಯದೊಂದಿಗೆ ಮುನ್ನಡೆಯುವ ತಾಳ್ಮೆ ಬೆಳೆಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನೀವು ನೇತೃತ್ವದ ಭೂಮಿಕೆಯಲ್ಲಿ ತೊಡಗಬಹುದಾದ ಸಮಯ. ಹೊಸ ಜವಾಬ್ದಾರಿಗಳು ಅಥವಾ ಪ್ರಮುಖ ಯೋಜನೆಗಳ ನಿರ್ವಹಣೆಯ ಹೊಣೆ ನಿಮ್ಮ ಮೇಲಿದೆ. ಈ ಹೊಣೆಗಾರಿಕೆಯನ್ನು ಶ್ರದ್ಧೆ, ಶಿಸ್ತಿನಿಂದ ನಿಭಾಯಿಸಿದರೆ ಉನ್ನತಿ ದೊರೆಯಬಹುದು. ಅಧಿಕಾರಿಗಳು ನಿಮ್ಮ ಕೌಶಲ್ಯವನ್ನು ಗುರುತಿಸಿ ಗೌರವ ನೀಡುವ ಸಂದರ್ಭವಿದೆ. ಕೆಲವರಿಗೆ ವರ್ಗಾವಣೆ ಅಥವಾ ಹುದ್ದೆಯೇ ಬದಲಾಗುವ ಸೂಚನೆಗಳು ಬರುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಇರುವವರಿಗೆ ಹೊಸ ಒಪ್ಪಂದ, ಹೊಸ ಭಾಗಿದಾರಿಕೆ ಅಥವಾ ಸರ್ಕಾರದ ಮಟ್ಟದ ಸಹಾಯ ದೊರೆಯಬಹುದಾದ ದಿನ. ಇಂದು ನಿಮ್ಮ ತಾಳ್ಮೆ, ಮಾತಿನ ಶಕ್ತಿಯನ್ನು ಸರಿಯಾಗಿ ಬಳಸಿದರೆ ಹೆಚ್ಚಿನ ಲಾಭ ಸಿಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ, ಸಮರ್ಥ ನಿರ್ವಹಣೆಯು ಬಹುಮುಖ್ಯ. ನೀವು ಹೊಸ ಹಣಕಾಸು ಯೋಜನೆ ರೂಪಿಸಬಹುದು. ಹಳೆಯ ಸಾಲ ಅಥವಾ ಬಾಕಿ ಮೊತ್ತ ವಾಪಸ್ಸು ಆಗಲು ಉತ್ತಮ ಸೂಚನೆಗಳು ಇವೆ. ಆದಾಗ್ಯೂ ಖರ್ಚು ಮಾಡುವಲ್ಲಿ ಪ್ರಮಾಣ ಮಿತಿ ಇರಲಿ. ವಿಶೇಷವಾಗಿ ಮನೆಗೆ, ವೈಭವಪೂರ್ಣತೆಗಾಗಿ ಅಥವಾ ಅತಿರೇಕದ ಖರ್ಚುಗಳಲ್ಲಿ ಜಾಗರೂಕರಾಗಿರಿ. ಆಸ್ತಿ ಖರೀದಿ, ತಾಂತ್ರಿಕ ಸಾಧನ ಖರೀದಿ ಅಥವಾ ದೀರ್ಘಾವಧಿಯ ಹೂಡಿಕೆ ಕುರಿತು ಯೋಚನೆ ಮಾಡುವ ಪ್ರಾರಂಭ ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಶಕ್ತಿ ಸ್ಫೂರ್ತಿ ಇದ್ದರೂ ತಲೆ ಬೀಸಿ, ರಕ್ತದೊತ್ತಡ ಅಥವಾ ಹೃದಯ ಸಂಬಂಧಿತ ಚಿಕ್ಕ ತೊಂದರೆಗಳು ಸಂಭವಿಸಬಹುದು. ಹಳೆಯ ಆರೋಗ್ಯ ಸಮಸ್ಯೆಗಳು ಮತ್ತೆ ತೋರಿಸಬಹುದು. ಆದ್ದರಿಂದ ಸಮಯಕ್ಕೆ ಆಹಾರ, ಹೆಚ್ಚು ನೀರು ಕುಡಿಯುವುದು, ತೂಕದ ನಿಯಂತ್ರಣ ಮತ್ತು ಬಾಯಿಗೆ ಚುಂಬಕವಾಗುವ ಆಹಾರವನ್ನಲ್ಲದೆ ಪೌಷ್ಟಿಕ ಆಹಾರ ಸೇವನೆ ಮುಖ್ಯ. ಬಿಸಿ ವಾತಾವರಣದ ಮಧ್ಯೆ ಹೆಚ್ಚು ಕಾಲ ಕೆಲಸ ಮಾಡುವುದನ್ನು ತಪ್ಪಿಸಿ. ತಂಪಾದ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯುವುದು ಉತ್ತಮ. ಧ್ಯಾನ, ಪ್ರಾಣಾಯಾಮದಿಂದ ಮನಸ್ಸಿಗೆ ಸಮತೋಲನ ತರುವ ಅವಕಾಶವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯಗಳು ಮುಖ್ಯವಾಗಬಹುದು. ಕೆಲವರಿಗೆ ಮನೆಯಲ್ಲಿಯೇ ನಿರ್ಣಾಯಕ ಮಾತುಕತೆ ಅಥವಾ ಹಿರಿಯರೊಂದಿಗೆ ಸಂವಾದವಾಗಬಹುದು. ಮದುವೆಯಾದವರಿಗೆ ಸಂಗಾತಿಯೊಂದಿಗೆ ಗಮನ ಕೊಡುವಿಕೆ, ಸಮಾಲೋಚನೆ ಮತ್ತು ಪ್ರೀತಿಯ ಮಾತುಗಳು ಬೇಕಾಗಿವೆ. ಅಹಂಕಾರವನ್ನು ಬದಿಗೊತ್ತಿ ಪರಸ್ಪರ ಗೌರವದಿಂದ ನಡೆದುಕೊಳ್ಳುವುದು ಒಳಿತಾದ ದಿನದ ರಹಸ್ಯ. ಪ್ರೇಮಿಗಳ ವಿಷಯದಲ್ಲಿ ಇಂದು ಮಾತನಾಡುವ ಶೈಲಿ, ಗೌರವದ ಸ್ಥಿತಿಗತಿ ಬಹುಮುಖ್ಯ. ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮಕ್ಕಳೊಂದಿಗೆ ಕಾಲ ಕಳೆಯುವುದು ಮನಸ್ಸಿಗೆ ಸಂತೋಷ ನೀಡುತ್ತದೆ. ಹಿರಿಯರ ಆಶೀರ್ವಾದ ಪಡೆದು ಶಾಂತಿಯ ಪರಿಸರವನ್ನು ಸ್ಥಾಪಿಸಿ. ವೀಕ್ಷಕರೇ, ನೀವು ಈ ಗುರುವಾರದ ಬೃಹಸ್ಪತಿ ಗ್ರಹದ ಪ್ರಭಾವದಿಂದ ಜ್ಞಾನ, ಧರ್ಮ, ಶ್ರದ್ಧಾ ಮತ್ತು ಧೈರ್ಯ ಹೆಚ್ಚಾಗುತ್ತದೆ. ಇಂದು ಗುರುಪೂಜೆ, ಧಾರ್ಮಿಕ ಚಟುವಟಿಕೆಗಳು, ಆಧ್ಯಾತ್ಮಿಕ ಪುಸ್ತಕಗಳ ಓದು ಅನುಕೂಲಕಾರಿಯಾದದ್ದು. ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಹಳದಿ ಬಣ್ಣದ ವಸ್ತ್ರ, ಹಳದಿ ಹೂವುಗಳಿಂದ ದೇವತಾ ಪೂಜೆ ಮಾಡಿ. ವಿದ್ಯಾರ್ಥಿಗಳು ಗುರು ಅಥವಾ ಹಿರಿಯರ ಆಶೀರ್ವಾದ ಪಡೆಯಬೇಕು. ಪೂರ್ಣ ಹೃದಯದಿಂದ ಯಾರಾದರೂ ಬಡವರ ನೆರವಿಗೆ ಬರಲು ಈ ದಿನ ಪ್ರಯತ್ನಿಸಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬೃಹಸ್ಪತಿ ಗ್ರಹದ ಶಕ್ತಿ ಪ್ರತೀಕವಾಗಿದ್ದು ಜ್ಞಾನ, ಧರ್ಮ, ಆಧ್ಯಾತ್ಮ ಹಾಗೂ ಸಮರ್ಥತೆ ಸೂಚಿಸುತ್ತದೆ. ಇಂದಿನ ಕಾರ್ಯಗಳಲ್ಲಿ ಈ ಸಂಖ್ಯೆಯ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವುದು ನಿಮಗೆ ಧೈರ್ಯ ತುಂಬುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಇದು ಶುದ್ಧತೆ, ಬುದ್ಧಿವಂತಿಕೆ, ಧಾರ್ಮಿಕತೆಯ ಸಂಕೇತವಾಗಿದೆ. ಹಳದಿ ಬಟ್ಟೆ, ಹಳದಿ ಹೂವಿನ ಸೇವನೆ ಅಥವಾ ಹಳದಿ ಖಾದ್ಯ ಪದಾರ್ಥ ಸೇವನೆಯು ಶುಭ ಫಲ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12ರವರೆಗೆ. ಈ ಸಮಯದಲ್ಲಿ ನಡೆಯುವ ಕಾರ್ಯಗಳು ಸುಲಭವಾಗಿ ಯಶಸ್ಸು ನೀಡುವ ಸಾಧ್ಯತೆಗಳಿವೆ. ದೇವತಾ ಪೂಜೆ, ಹೊಸ ಯೋಜನೆಗಳು, ವ್ಯಾಪಾರದ ಪ್ರಾರಂಭ ಅಥವಾ ನಿಧಾನವಾಗಿ ನಡೆಯುತ್ತಿರುವ ಕೆಲಸಗಳಲ್ಲಿ ಉತ್ತೇಜನ ಸಿಗುವ ಸಮಯವಿದು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ,
ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ವಿಶ್ಲೇಷಣಾತ್ಮಕ ಚಿಂತನೆ, ಜವಾಬ್ದಾರಿಯ ನಿಭಾವಣೆ ಮತ್ತು ಶಿಸ್ತಿನ ಮೂಲಕ ವಿಶಿಷ್ಟವಾಗಿ ಮುನ್ನಡೆಯುವ ದಿನ. ನಿಮ್ಮ ಪರಿಶುದ್ಧ ಮನಸ್ಸು ಮತ್ತು ವಿವರಗಳತ್ತ ಗಮನ ನೀಡುವ ಶಕ್ತಿ ಇಂದು ಉತ್ತಮ ಫಲಿತಾಂಶಗಳಿಗೆ ದಾರಿ ಒದಗಿಸಬಹುದು. ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದಾಗಿ ಅಂದಗತ್ತೆ, ಸೌಂದರ್ಯ, ನೆಮ್ಮದಿ ಹಾಗೂ ಕಲಾತ್ಮಕ ಭಾವನೆಗಳು ಎದ್ದು ಕಾಣಬಹುದು. ಕೆಲವರು ಮನೆಯ ಅಲಂಕರಣ, ನವೀಕರಣ ಅಥವಾ ವೈಯಕ್ತಿಕ ರೂಪದ ಮೇಲೆ ಗಮನ ಹರಿಸಬಹುದು. ಇದು ಹೊಸ ಯೋಚನೆಗಳನ್ನು ರೂಪಿಸಲು, ಅಚಾನದ ಧ್ಯೇಯಗಳತ್ತ ಗಮನ ಹರಿಸಲು ಸೂಕ್ತ ದಿನ. ನಿಮ್ಮ ಶ್ರದ್ಧೆ ಹಾಗೂ ಪರಿಶ್ರಮಕ್ಕೆ ಪೂರ್ಣ ಫಲ ಸಿಗುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಖರತೆಯೊಂದಿಗೆ ಕೆಲಸ ಮಾಡುವ ನಿಮ್ಮ ಶೈಲಿ ಉನ್ನತಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಬಹುದು. ನಿಮಗೆ ನೀಡಲಾದ ಕಾರ್ಯಭಾರವನ್ನು ಸಮರ್ಥವಾಗಿ ಪೂರೈಸುವ ಮೂಲಕ ನೀವು ನಿಮ್ಮ ಸ್ಥಾನವನ್ನು ಗಟ್ಟಿಗೊಳಿಸುತ್ತೀರಿ. ಈ ದಿನ ವಿಶೇಷವಾಗಿ ದಾಖಲೆಗಳನ್ನು ಪರಿಶೀಲನೆ, ವರದಿಗಳ ತಯಾರಿ, ಲೆಕ್ಕಪತ್ರದ ಪರಿಶುದ್ಧತೆ ಮತ್ತು ಹೊಸ ಯೋಜನೆಗಳಿಗೆ ತಂತ್ರಸಿದ್ಧತೆ ಅಗತ್ಯವಿರುವ ದಿನವಾಗಿದೆ. ಹಳೆಯ ಸಹೋದ್ಯೋಗಿಗಳ ಸಹಕಾರ ಅಥವಾ ಹಿರಿಯರ ಮಾರ್ಗದರ್ಶನ ನಿಮಗೆ ಹೊಸ ಬೆಳಕು ತರುವ ಸಾಧ್ಯತೆ ಇದೆ. ವ್ಯವಹಾರಿಗಳಿಗೆ ಇಂದು ಗ್ರಾಹಕರ ನಿರೀಕ್ಷೆ, ಉತ್ಪನ್ನದ ಗುಣಮಟ್ಟ ಅಥವಾ ಮಾರಾಟದ ಮುನ್ನೋಟಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಖರ್ಚು ಮತ್ತು ಉಳಿವಿನ ನಡುವೆ ಸಮತೋಲನ ಸಾಧಿಸುವುದು ಮುಖ್ಯ. ಕೆಲವರು ಹಳೆಯ ಸಾಲಗಳ ಭಾಗಶಃ ತೀರಿಸುವಲ್ಲಿ ಯಶಸ್ವಿಯಾಗಬಹುದು. ಈ ದಿನ ದಿನಚರಿಯ ಖರ್ಚು, ಕುಟುಂಬದ ಬೇಡಿಕೆಗಳು ಹಾಗೂ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು. ಹುಡುಕುತ್ತಿರುವವರಿಗೆ ದತ್ತಿ, ದಾನ, ಧರ್ಮ ಸಂಬಂಧಿಸಿದ ಖರ್ಚುಗಳು ಹೆಚ್ಚು. ಹೂಡಿಕೆಯ ವಿಷಯದಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಮೊದಲು ಸಂಪೂರ್ಣವಾಗಿ ವಿವರವಾದ ಪರಿಶೀಲನೆ ಮಾಡುವುದು ಅಗತ್ಯ. ನಿಮ್ಮ ಹಣದ ನಿರ್ವಹಣೆಯಲ್ಲಿ ಇಂದು ಅಲಕ್ಷ್ಯದಿಂದ ತಪ್ಪು ಸಂಭವಿಸಬಹುದು. ಅಷ್ಟಕ್ಕಾಗಿ ಯೋಜಿತ ವ್ಯವಹಾರ ಪ್ರಾಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಹೆಚ್ಚು ಜಾಗರೂಕತೆಯ ಅಗತ್ಯವಿದೆ. ನಿಮ್ಮ ಮನಸ್ಸಿನಲ್ಲಿ ಉದ್ವಿಗ್ನತೆ, ಅತಿಶಯ ವಿಶ್ಲೇಷಣೆ ಅಥವಾ ಬಿಕ್ಕಟ್ಟು ಭಾವನೆ ಮೂಡಬಹುದು. ಇವು ನಿಮ್ಮ ನಿದ್ರೆಗೆ, ಮನೋಸ್ಥಿತಿಗೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಕಡಿಮೆ ಉಜ್ಜುವ ಶ್ವಾಸಯಂತ್ರ, ಹೊಟ್ಟೆ ಸಂಬಂಧಿತ ಸಮಸ್ಯೆ ಅಥವಾ ತೀವ್ರವಾದ ಮಿದುಳು ಚಿಂತೆಗಳು ದಿನದ ಕೆಲ ಹೊತ್ತು ನಿಮಗೆ ಅಸಹಜತೆಯನ್ನುಂಟು ಮಾಡಬಹುದು. ಸಂಜೆಯ ವೇಳೆಗೆ ಶೀತ, ಗಂಟಲು ನೋವು ಅಥವಾ ಸಣ್ಣ ತೊಳಲಾಟ ಉಂಟಾಗಬಹುದು. ಹಸಿವಿದ್ದಾಗ ಮಾತ್ರ ಆಹಾರ ಸೇವಿಸಿ, ಹೆಚ್ಚು ನೀರು ಕುಡಿಯುವುದು ಹಾಗೂ ಆರಾಮದಾಯಕ ಬಟ್ಟೆ ಧರಿಸುವುದು ಶ್ರೇಷ್ಠ. ಶಾಂತಿಯ ದಿಕ್ಕಿನಲ್ಲಿ ನಡೆದರೆ ಧ್ಯಾನ, ಪ್ರಾಣಾಯಾಮ ಶಿಫಾರಸು ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸಂಭ್ರಮದ ಸಮಯವಿಲ್ಲದಿದ್ದರೂ ಸಹ ಅನಿವಾರ್ಯ ಸಂಭಾಷಣೆಗಳು ನಡೆಯಬಹುದು. ಕೆಲವು ನಿರ್ಧಾರಗಳಲ್ಲಿ ಎಲ್ಲರ ಅಭಿಪ್ರಾಯ ಪಡೆಯುವುದು ಅಗತ್ಯವಾಗಬಹುದು. ವಿವಾಹಿತರ ಮಧ್ಯೆ ಭಿನ್ನಮತಗಳು ಮೂಡಬಹುದಾದ ಸಮಯವಿದು. ಶಾಂತವಾಗಿ ಚರ್ಚಿಸಿ ಪ್ರತಿಯೊಬ್ಬರ ಭಾವನೆಗೆ ಗೌರವ ನೀಡುವುದು ನಿಮ್ಮ ಬಾಂಧವ್ಯವನ್ನು ಬಲಪಡಿಸುತ್ತದೆ. ಪ್ರೇಮ ಜೀವನದಲ್ಲಿ ಇಂದು ಬಾಳಿದ ತಪ್ಪು ಗ್ರಹಿಕೆಯನ್ನು ಸರಿಪಡಿಸಬಹುದಾದ ಸಮಯವಿದೆ. ಮಕ್ಕಳ ಪಾಠ, ವಿದ್ಯಾಭ್ಯಾಸ ಅಥವಾ ಹವ್ಯಾಸದ ಬೆಂಬಲದಲ್ಲಿ ನಿಮ್ಮ ಪಾತ್ರ ಪ್ರಮುಖ. ಹಿರಿಯರ ಸೇವೆಯಲ್ಲಿ ಶ್ರದ್ಧೆ ಹಾಗೂ ಧೈರ್ಯದಿಂದ ನಿಂತರೆ ಅವರ ಆಶೀರ್ವಾದ ನಿಮಗೆ ಆಧ್ಯಾತ್ಮಿಕ ಶಕ್ತಿ ನೀಡಬಹುದು. ವೀಕ್ಷಕರೇ, ನೀವು ಈ ಶುಕ್ರವಾರದ ಶಕ್ತಿ ನಿಮ್ಮ ಒಳಜೀವನದ ಶುದ್ಧತೆಗೆ, ಮನಸ್ಸಿನ ನೆಮ್ಮದಿಗೆ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಕನ್ನಡಿ ಹಿಡಿಯುತ್ತದೆ. ನಿಮ್ಮ ಮನಸ್ಸನ್ನು ನಿರಾಳವಾಗಿ, ಶುದ್ಧವಾಗಿ ಇಡಬೇಕು. ಓಂ ದ್ರಾಂ ದ್ರೀಂ ದ್ರೌಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಬಿಳಿ ಹೂವುಗಳಿಂದ ಪೂಜೆ ಮಾಡುವುದು, ಸುಗಂಧ ಧೂಪ ಬಳಸುವುದು ಅಥವಾ ಶ್ರೀ ಮಹಾಲಕ್ಷ್ಮಿ ಅಲಂಕಾರ ಮಾಡುವುದು ಇಂದು ಅತ್ಯಂತ ಶ್ರೇಷ್ಠ ಫಲ ತರುತ್ತದೆ. ಬದುಕಿನ ಸೌಂದರ್ಯವನ್ನು ಹೊಗಳುವುದು, ಶ್ರದ್ಧೆಯಿಂದ ಹಿರಿಯರಿಗೆ ಸೇವೆ ಸಲ್ಲಿಸುವುದು ಶುಕ್ರದ ಶಕ್ತಿ ಶಮನಕ್ಕೆ ಸಹಾಯಕ. ಅದೃಷ್ಟದ ಸಂಖ್ಯೆ 6. ಶುಕ್ರ ಗ್ರಹದ ಶಕ್ತಿ ಪ್ರತಿನಿಧಿಸುವ ಈ ಸಂಖ್ಯೆ ಕನ್ಯಾ ರಾಶಿಯವರಿಗೆ ಇಂದು ಸಮತೋಲನ, ಶುದ್ಧತೆ ಮತ್ತು ವಿನಯದ ಮಾರ್ಗದಲ್ಲಿ ಸಾಧನೆ ತರುತ್ತದೆ. ದಿನದ ಪ್ರಮುಖ ಕಾರ್ಯಗಳಿಗೆ ಈ ಸಂಖ್ಯೆಯ ಶಕ್ತಿಯನ್ನು ಸೇರಿಸಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಆರೋಗ್ಯ, ಶಾಂತಿ ಮತ್ತು ನವೋತ್ಸಾಹವನ್ನು ಸೂಚಿಸುತ್ತದೆ. ಈ ಬಣ್ಣವನ್ನು ಧರಿಸಿದರೆ ನಿಮ್ಮ ಮನಸ್ಸು ಉದಾತ್ತವಾಗುವುದು. ಹಸಿರು ಹೂವಿನ ಪುಷ್ಪಾರ್ಚನೆ ಉತ್ತಮ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 2 ಗಂಟೆರವರೆಗೆ. ಈ ಸಮಯದ ಒಳಗೆ ಪ್ರಾಮುಖ್ಯ ಕೆಲಸಗಳು, ಉದ್ದೇಶಪೂರಿತ ಮಾತುಕತೆಗಳು ಅಥವಾ ದೇವರ ಧ್ಯಾನ ಬಹುಶ್ರೇಷ್ಠ ಫಲ ತರುತ್ತವೆ. ನಿಮ್ಮ ಚೈತನ್ಯವು ಹೆಚ್ಚಾಗುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮೊಳಗಿನ ಸೌಂದರ್ಯ ಪ್ರಜ್ಞೆ, ಸಮತೋಲನ ಶಕ್ತಿಯು ಹೆಚ್ಚು ಚುರುಕಾಗಿರುವುದು ಕಾಣುತ್ತದೆ.
ಉತ್ತಮ ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ವಿಚಾರಗಳನ್ನು ನಿರ್ವಹಿಸುವ ದಿನವಿದು. ಇತರರೊಂದಿಗೆ ಹೊಂದಾಣಿಕೆಯ ತೋರಿಕೆಯಿಂದ ನೀವು ಸಾಮಾಜಿಕವಾಗಿ ಮೆಚ್ಚುಗೆ ಗಳಿಸುವಿರಿ. ನಿಮ್ಮ ಶೈಲಿ, ಸಂಯಮ ಮತ್ತು ಮೃದುವಾದ ಮಾತುಗಳಿಂದ ಸುತ್ತಲಿನವರ ಮೆಚ್ಚುಗೆಗೆ ಪಾತ್ರರಾಗುವಿರಿ. ಈ ಶುಕ್ರವಾರ ನಿಮ್ಮ ಅಧಿಪತಿ ಗ್ರಹವಾದ ಶುಕ್ರನ ಶಕ್ತಿಯಿಂದ ನಿಜವಾದ ಕಲೆ, ಸೌಂದರ್ಯ ಮತ್ತು ಬಾಂಧವ್ಯಗಳಿಗೆ ಹೆಚ್ಚು ಒತ್ತು ನೀಡುವ ದಿನವಾಗಿರಬಹುದು. ನಿಮ್ಮ ಸುತ್ತಲಿನ ಪರಿಸರವನ್ನು ಸುಂದರಗೊಳಿಸಲು, ಮನಸ್ಸನ್ನು ಶಾಂತಪಡಿಸಲು ಪ್ರಯತ್ನಿಸುತ್ತೀರಿ. ಇದು ವಾಣಿಜ್ಯ, ಕಲೆ, ವಿನ್ಯಾಸ, ಸಾಮಾಜಿಕ ಪ್ರಭಾವ ಕ್ಷೇತ್ರಗಳಲ್ಲಿ ತೊಡಗಿರುವವರಿಗೆ ಬಹುಮಾನಗಳ ದಿನವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನೀವು ಇತರರೊಂದಿಗೆ ಉತ್ತಮ ಸಹಕಾರ ಸಾಧಿಸುತ್ತೀರಿ. ಚಾತುರ್ಯ ಮತ್ತು ಮೃದು ಭಾಷೆಯ ಬಳಕೆಯಿಂದ ನೀವು ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಲ್ಲಿರಿ. ಕೆಲವು ಮುಖ್ಯ ಯೋಜನೆಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೇಳಲಾಗುತ್ತದೆ. ಇದು ನಿಮ್ಮ ಪ್ರಭಾವವನ್ನು ಹೆಚ್ಚಿಸುತ್ತದೆ. ನಿಯೋಜಿತವಾಗಿರುವ ಯೋಜನೆಗಳು ಬಲವಾಗಲು ಸಹಕಾರ ಸಿಗುವುದು. ಉದ್ಯೋಗ ಬದಲಾವಣೆ ಯೋಜನೆ ಮಾಡುತ್ತಿರುವವರು ಇಂದಿನ ದಿನ ಸೂಕ್ತ ಸಮಯವನ್ನು ನೀಡಬಹುದು. ಹೆಚ್ಚಿನ ಅಲೆಮಾರಿ ಮಾಡದೆ ಉತ್ತಮ ಅವಕಾಶಗಳು ಒದಗುವ ಸಾಧ್ಯತೆ ಇದೆ. ವ್ಯಾಪಾರ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಹೊಸ ಸಹಕಾರಿಗಳ ಪರಿಚಯವಾಗಬಹುದು. ವ್ಯವಹಾರ ವಿಸ್ತರಣೆಗೆ ಹೊಸ ಆಲೋಚನೆ ಮೂಡಬಹುದು. ಆರ್ಥಿಕ ಗಟ್ಟಿತನದೊಂದಿಗೆ ಚುರುಕುತನದಿಂದ ಕ್ರಮ ಕೈಗೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಸ್ಥಿತಿ ಸಮತೋಲನದಲ್ಲಿರುತ್ತದೆ. ಆದಾಯವು ನಿಯಮಿತವಾಗಿದ್ದು ಅನಾವಶ್ಯಕ ಖರ್ಚುಗಳನ್ನು ತಡೆಯಲು ಯೋಗ್ಯ ಸಮಯ. ಇಂದು ನೀವು ಸೌಂದರ್ಯ ವಸ್ತುಗಳು, ಮನೆಯ ಅಲಂಕಾರ ಅಥವಾ ಆರಾಮಕ್ಕೆ ಸಂಬಂಧಿಸಿದ ಖರ್ಚುಗಳಲ್ಲಿ ಆಸಕ್ತಿ ತೋರುವಿರಿ. ಹಳೆಯ ಸಾಲ ಅಥವಾ ಬಾಕಿ ಹಣ ಬಂದಿತು ಎಂಬ ನಿರೀಕ್ಷೆ ಇರುತ್ತದೆ. ಆದರೆ ಇಂದಿನ ದಿನ ದಾನ, ಸೇವಾ ಕಾರ್ಯಗಳಿಗೆ ಅಥವಾ ದೈವಿಕ ಕಾರ್ಯಗಳಿಗೆ ಹಣವನ್ನು ಮೀಸಲಿಡುವುದು ಬಹುಫಲದಾಯಕ. ಹೂಡಿಕೆಗಳಿಗೆ ಸಂಪೂರ್ಣ ಪರಿಶೀಲನೆ ಅವಶ್ಯ. ಗೆಳೆಯರು ಅಥವಾ ಸಂಬಂಧಿಕರಿಂದ ಹಣಕಾಸು ಸಹಾಯ ಕೇಳುವ ಸಾಧ್ಯತೆ ಕೂಡ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ತೊಂದರೆಗಳು ಹೊರತುಪಡಿಸಿ ಏನೂ ಪ್ರಮುಖ ಸಮಸ್ಯೆಗಳಿಲ್ಲ. ಆದರೆ ಮಿಡಿತ ಹೆಚ್ಚಾಗುವುದು, ಒತ್ತಡದಿಂದ ಶಕ್ತಿ ಕುಂದುವುದು ಕಂಡುಬರುತ್ತದೆ. ತೂಕದ ನಿಯಂತ್ರಣ, ಸಕ್ಕರೆ ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳ ವಿರುದ್ಧ ಎಚ್ಚರಿಕೆ ಅಗತ್ಯ. ತಾಜಾ ಹಣ್ಣು ತರಕಾರಿಗಳ ಸೇವನೆ, ಸಮಚಿತ ಆಹಾರ ಪದ್ಧತಿ, ನೀರಿನ ಸೇವನೆ ಇವು ಆರೋಗ್ಯದ ಕಾಯಾಳಿಕೆಗೆ ಅಗತ್ಯ. ಈ ದಿನ ನಿದ್ರೆ ಸರಿಯಾಗಿ ಪಡೆದುಕೊಳ್ಳುವುದು, ಗಾಳಿಯಿಂದ ದೂರವಿರುವುದು ಮತ್ತು ಸಂಯಮಿತ ಜೀವನ ಶೈಲಿಯ ಪಾಲನೆ ಮಾಡುವುದು ಆರೋಗ್ಯವರ್ಧಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಹೊಂದಾಣಿಕೆ, ಶಾಂತಿ ಮತ್ತು ಪ್ರೀತಿ ಹರಿದು ಹೋಗುವ ದಿನ. ನಿಮ್ಮ ಮಾತು, ನಡವಳಿಕೆ, ಸ್ಪರ್ಶ ಇವೆಲ್ಲವೂ ಇತರರ ಮನಸ್ಸಿಗೆ ಶಾಂತಿಯನ್ನು ನೀಡುವ ಶಕ್ತಿಯುಳ್ಳವು. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಒಳ್ಳೆಯ ಸಂವಾದ ನಡೆಯುವ ಸಾಧ್ಯತೆ ಇದೆ. ಕೆಲವರು ತಮ್ಮ ಸಂಗಾತಿಯೊಂದಿಗೆ ಭವಿಷ್ಯವನ್ನು ರೂಪಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಪ್ರೇಮಿಗಳಲ್ಲಿ ನಿಜವಾದ ಭಾವನೆಗಳು ಚರ್ಚೆಯಾದಾಗ ಸ್ನೇಹ ಬಲವಾಗುತ್ತದೆ. ಹೊಸ ಬಾಂಧವ್ಯ ಅಥವಾ ವಿವಾಹ ಸಂಬಂಧದ ಮಾತುಕತೆ ಆರಂಭವಾಗಬಹುದು. ಮಕ್ಕಳಿಗೆ ಸಂಬಂಧಿಸಿದ ವಿಚಾರಗಳು ಸಂತೋಷ ತರುವಂತಿರಬಹುದು. ಹಿರಿಯರ ಆರೋಗ್ಯ ಮತ್ತು ಮಾರ್ಗದರ್ಶನಕ್ಕೆ ಹೆಚ್ಚಿನ ಆದ್ಯತೆ ನೀಡಿ. ವೀಕ್ಷಕರೇ, ನೀವು ಈ ಶುಕ್ರವಾರದ ಶುಕ್ರ ಗ್ರಹದ ಪ್ರಭಾವದಿಂದ ಧ್ಯಾನ, ಸೌಂದರ್ಯ ಮತ್ತು ಆತ್ಮಚಿಂತನೆಗೆ ಹೆಚ್ಚು ಒತ್ತು ಕೊಡಿ. ಮನೆಯ ದೇವಾಲಯವನ್ನು ಶುದ್ಧಗೊಳಿಸಿ ಬಿಳಿ ಹೂಗಳಿಂದ ಪೂಜೆ ಮಾಡಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 51 ಅಥವಾ 108 ಬಾರಿ ಪಠಿಸಿ. ಬಿಳಿ ಬಟ್ಟೆ ಧರಿಸಿ ಹಾಲು ಅಥವಾ ಹಾಲು ಉತ್ಪನ್ನಗಳನ್ನು ದಾನ ಮಾಡಿ. ಮಹಿಳೆಯರಿಗೆ ಶುಭ ಹೂವಿನ ದಾನ ಮಾಡುವುದು ನಿಮ್ಮ ದೈನಂದಿನ ಕರ್ಮಗಳಿಗೆ ಶ್ರೇಷ್ಠ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಅಧಿಪತಿಯಾಗಿದ್ದು ಶ್ರೇಯಸ್ಸು, ಕಲಾತ್ಮಕತೆ ಮತ್ತು ಶಾಂತಿಗಾಗಿ ಪ್ರತೀಕ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಪ್ರೀತಿಯಿಂದ ನಡೆಯುವಿರಿ, ಹಾಗೆಯೇ ಸಮತೋಲನವನ್ನು ಸಾಧಿಸುವಿರಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶುಕ್ರನ ಶುದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಇಂದು ಈ ಬಣ್ಣವು ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ನಿಷ್ಠೆ ಹಾಗೂ ಸ್ಪಷ್ಟತೆಯನ್ನು ತರುತ್ತದೆ. ಈ ಬಣ್ಣ ಧರಿಸಿ ಕಾರ್ಯನಿರ್ವಹಿಸಿದರೆ ಶುಭ ಫಲಗಳು ಹೆಚ್ಚು. ಶುಭ ಸಮಯ ಮಧ್ಯಾಹ್ನ 12:30 ರಿಂದ ಮಧ್ಯರಾತ್ರಿ 2 ಗಂಟೆರವರೆಗೆ. ಈ ಸಮಯದಲ್ಲಿ ಕೆಲಸದ ನಿರ್ಣಯಗಳು, ಕುಟುಂಬ ನಿರ್ಧಾರಗಳು ಅಥವಾ ಮೌಲ್ಯಯುತ ಸಂವಾದಗಳು ಯಶಸ್ವಿಯಾಗಬಹುದು. ಶ್ರದ್ಧೆಯಿಂದ ಪೂಜೆ ಮಾಡಿದರೆ ನಿಮ್ಮ ಇಚ್ಛಿತ ಕಾರ್ಯಗಳ ಮುಕ್ತಾಯದ ದಾರಿಯು ತೆರೆದುಕೊಳ್ಳುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರಿಗೆ ಆಂತರಿಕ ಬಲ ಮತ್ತು ತೀಕ್ಷ್ಣ ಮನಸ್ಸು ಈ ದಿನದ ವಿಶೇಷ ಶಕ್ತಿಯಾಗಿರುತ್ತದೆ. ಸಂವೇದನೆಗಳು ಗಾಢವಾಗಿರುತ್ತವೆ, ಆದರೆ ನೀವು ಅದನ್ನು ನಿಯಂತ್ರಿಸಿ ಬಳಸಿದರೆ ಮಹತ್ವದ ಸಾಧನೆಗಳು ಸಾಧ್ಯವಾಗುತ್ತವೆ.
ಈ ದಿನದ ಶಕ್ತಿಯು ನಿಮ್ಮ ಚಾತುರ್ಯ, ನಿಯಂತ್ರಣ ಶಕ್ತಿ ಮತ್ತು ನಿರ್ಧಾರ ಮಾಡುವ ಸಾಮರ್ಥ್ಯವನ್ನು ಉಜ್ವಲವಾಗಿ ಬೆಳಗಿಸುತ್ತದೆ. ಕೆಲವೊಮ್ಮೆ ಹಠ, ಶಂಕೆ ಅಥವಾ ಆತ್ಮಪರಿಶೀಲನೆಯ ಅಲೆಯು ಬಂದು ಹಾದಿ ಮರೆಮಾಚಬಹುದು. ಆದರೂ ಧೈರ್ಯ ಮತ್ತು ಸ್ಪಷ್ಟ ದೃಷ್ಟಿಯಿಂದ ಮುಂದೆ ಸಾಗಿದರೆ ಯಶಸ್ಸು ಖಚಿತ. ಇದು ಬಹುಪಾಲು ಆಂತರಿಕವಾದ ದಿನ, ಸ್ವದರ್ಶನ, ಆತ್ಮಾನುಶೀಲನೆ ಮತ್ತು ಗಂಭೀರ ಚಿಂತನೆಗೆ ಯೋಗ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಗುಪ್ತತೆ ಹಾಗೂ ಯೋಜನೆಗಳನ್ನು ಸಮರ್ಥವಾಗಿ ಅನುಷ್ಠಾನಗೊಳಿಸುವ ಕೌಶಲ್ಯ ನಿಮ್ಮನ್ನು ಪ್ರಭಾವಶಾಲಿ ವ್ಯಕ್ತಿಯಾಗಿ ತೋರಿಸುತ್ತದೆ. ಕೆಲಸದ ಸ್ಥಳದಲ್ಲಿ ದೌರ್ಭಾಗ್ಯದಿಂದ ದೂರವಿರಲು ಸಣ್ಣ ಮೌನ, ಅತಿ ನಂಬಿಕೆ ನೀಡದ ಬುದ್ಧಿವಂತಿಕೆಯು ಸಹಕಾರಿ. ಕೆಲವರು ರಹಸ್ಯ ಯೋಜನೆಗಳು ಅಥವಾ ಸಂಶೋಧನಾತ್ಮಕ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸಬಹುದು. ಕೆಲವು ರಹಸ್ಯಗಳು ಅನಾವರಣವಾಗುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ಅಗತ್ಯ. ವ್ಯವಹಾರದವರಿಗೆ ಇಂದು ಭದ್ರತೆ ಮತ್ತು ರಹಸ್ಯತೆಯ ಪಾಲನೆ ಬಹುಮುಖ್ಯ. ಹೊಸ ಒಪ್ಪಂದಗಳಲ್ಲಿ ದಟ್ಟ ಪರಿಶೀಲನೆ ಹಾಗೂ ಕಾನೂನು ಸಲಹೆಗಳೊಂದಿಗೆ ಮುಂದುವರಿಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಅಸಾಧಾರಣವಾದ ಲಾಭದ ಸಾಧ್ಯತೆಗಳಿದೆ. ಆದರೆ ಅದು ಕೇವಲ ನಿಮ್ಮ ವಿಶ್ಲೇಷಣಾ ಶಕ್ತಿಯ ಮೇರೆಗೆ ನಿರ್ಧರಿತವಾಗಿರುತ್ತದೆ. ಹಠಾತ್ ಖರ್ಚು ಅಥವಾ ಯಾರಿಗಾದರೂ ಹಣ ಸಾಲ ನೀಡುವುದರ ಮೇಲೆ ಸಂಪೂರ್ಣ ಭರವಸೆಯಿಂದ ಮುನ್ನುಗ್ಗಬೇಡಿ. ಇಂದಿನ ದಿನದಲ್ಲಿ ಹಳೆಯ ಬಾಕಿ ಹಣ ಬರುವ ಸಾಧ್ಯತೆ ಇದ್ದರೂ ಅದನ್ನು ಖಚಿತಪಡಿಸಿಕೊಳ್ಳುವುದು ಮುಖ್ಯ. ಖಾಸಗಿ ಖರ್ಚು, ಗುಪ್ತ ಖರ್ಚುಗಳು ಅಥವಾ ಅಸ್ಪಷ್ಟ ಹಣದ ವ್ಯವಸ್ಥೆಗಳು ಗಮನಯೋಗ್ಯ. ನೀತಿ, ನಿಯಮ ಹಾಗೂ ಪ್ರಾಮಾಣಿಕತೆ ಹಣಕಾಸಿನ ಕ್ಷೇತ್ರದಲ್ಲಿ ರಕ್ಷಕವಾಗಿ ಕೆಲಸ ಮಾಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮನೋಸ್ಥಿತಿಗೆ ಹೆಚ್ಚು ಒತ್ತು ನೀಡಬೇಕು. ಆತ್ಮಸ್ಥೈರ್ಯ, ಚಿಂತೆ, ನಿರಾಶೆ ಅಥವಾ ಉಡಾಪುರ ಉಸಿರಾಟದ ಸಮಸ್ಯೆಗಳಿಂದ ದೂರವಿರಬೇಕು. ಹೃದಯ, ಲೈಂಗಿಕ ಅಂಗಗಳು ಅಥವಾ ಮೂತ್ರಮಾರ್ಗದ ಸಮಸ್ಯೆಗಳಿಗೆ ಈ ದಿನ ಹೆಚ್ಚಿನ ಎಚ್ಚರಿಕೆ ಬೇಕು. ಸ್ವಚ್ಛತೆ, ಜಲಪಾನ ಮತ್ತು ಹಗುರ ಆಹಾರ ಮುಖ್ಯ. ಅತ್ಯಂತ ಖಾಸಗಿ ಶಕ್ತಿಯನ್ನು ಸೂಕ್ತವಾಗಿ ನಿಯಂತ್ರಿಸಿ ಅತಿಯಾದ ತೂಕ ಅಥವಾ ಅಲಸತನವನ್ನು ನಿವಾರಣೆಗೆ ಯೋಗ, ಪ್ರಾಣಾಯಾಮ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನೀವು ಹೆಚ್ಚು ನಿಕಟ ಸಂಪರ್ಕದಲ್ಲಿರಬೇಕಾದ ಅಗತ್ಯವಿದೆ. ನಿಮ್ಮ ಭಾವನೆಗಳನ್ನು ಸಮರ್ಪಕವಾಗಿ ವ್ಯಕ್ತಪಡಿಸದಿದ್ದರೆ ಅಸಮಂಜಸತೆ ಉಂಟಾಗಬಹುದು. ವಿವಾಹಿತರು ತಮ್ಮ ಸಂಗಾತಿಯ ಭಾವನೆಗಳನ್ನು ಗೌರವದಿಂದ ಗಮನಿಸುವುದು ಶ್ರೇಷ್ಠ. ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಗೌಪ್ಯತೆ ಈ ದಿನದ ಕೀಲುಪದಗಳಾಗಿವೆ. ಪ್ರೇಮಿಗಳಲ್ಲಿ ಇಂದು ಗಂಭೀರತೆ ಮತ್ತು ಸಮರ್ಥತೆಯ ಪರೀಕ್ಷೆಯ ದಿನವಾಗಿದೆ. ಯಾವುದೇ ಶಂಕೆ ಅಥವಾ ಗೊಂದಲ ಉಂಟಾದರೆ ಶಾಂತಿಯುತ ಸಂಭಾಷಣೆಯಿಂದ ಪರಿಹರಿಸಬೇಕು. ಹಿರಿಯರ ಆಶೀರ್ವಾದ ಮತ್ತು ಮಕ್ಕಳೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. ವೀಕ್ಷಕರೇ, ನೀವು ಇಂದು ಶುಕ್ರವಾರದ ಶುಕ್ರಗ್ರಹದ ಪ್ರಭಾವವು ನಿಮ್ಮ ಭಾವನೆಗಳಿಗೆ ಹೆಚ್ಚು ಬಲ ನೀಡುತ್ತದೆ. ಶ್ರದ್ಧೆಯಿಂದ ಆಚರಣೆ, ಮನಸ್ಸಿಗೆ ಶುದ್ಧತೆ ಮತ್ತು ಅಂತರಂಗದ ಸ್ವಚ್ಛತೆ ಕಾಪಾಡಿಕೊಂಡು ಸಾಗಿದರೆ ಯಶಸ್ಸು ನಿಮ್ಮದು. ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಆಳವಾಗಿ ಶಾಂತಿಯಿಂದ ಪಠಿಸುವುದು ಉತ್ತಮ. ಲವಂಗದ ತೈಲವನ್ನೆರೆಯುವುದು, ಕಪ್ಪು ಬಟ್ಟೆ ಧರಿಸದಿರುವುದು ಹಾಗೂ ದಾರಿದ್ರ್ಯರಿಗೂ ದೀನರಿಗೆ ಹಣ್ಣು ಅಥವಾ ಆಹಾರ ದಾನ ಮಾಡುವುದು ಶುಭ ಫಲದಾಯಕ. ಗುಪ್ತ ಪೂಜೆ ಅಥವಾ ಗುಹ್ಯ ಆರಾಧನೆ ಇಂದು ಶಕ್ತಿದಾಯಕವಾಗಬಹುದು. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ತೀವ್ರತೆ, ಶಕ್ತಿಯ ಸಂಕೇತ. ನಿಮಗೆ ಆಂತರಿಕ ಶಕ್ತಿಯನ್ನು ಉದ್ಘಾಟಿಸುವ ದಿನವಿದು. ಈ ಸಂಖ್ಯೆಯ ಶಕ್ತಿ ನೀವು ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಇಂದು ನಿಮಗೆ ಧೈರ್ಯ, ತೀವ್ರತೆ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ಕೆಂಪು ಬಟ್ಟೆ, ಪುಷ್ಪ ಅಥವಾ ಬೆಣ್ಣೆ, ಕೆಂಪು ಉಪಕರಣಗಳ ಬಳಕೆಯು ಶುಭ ಫಲಗಳನ್ನು ನೀಡಬಲ್ಲದು. ಶುಭ ಸಮಯ ಮಧ್ಯಾಹ್ನ 1:05 ರಿಂದ ಮಧ್ಯರಾತ್ರಿ 2:30 ಈ ಸಮಯದಲ್ಲಿ ನೀವು ಮಾಡುತ್ತಿರುವ ಕಾರ್ಯಗಳು ಹೆಚ್ಚು ನಿಖರವಾಗಿ ಮುನ್ನಡೆದು ಫಲ ನೀಡಬಹುದಾದ ಕಾಲ. ಮಹತ್ವದ ಸಂವಾದ, ಧ್ಯಾನ, ಪೂಜೆ ಅಥವಾ ಆಂತರಿಕ ಚಿಂತನೆಗೆ ಈ ಸಮಯ ಉತ್ತಮ. ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಉತ್ಸಾಹದಿಂದ ಕೂಡಿದ ಒಂದು ಶ್ರೇಷ್ಠ ದಿನವನ್ನು ಎದುರಿಸಲಿದ್ದಾರೆ. ಗುರುಗ್ರಹ ಸ್ಥಿತಿಯು ನಿಮ್ಮ ಚಿಂತನ ಶಕ್ತಿಯನ್ನು ಹೆಚ್ಚಿಸಲಿದೆ. ಧೈರ್ಯ, ದೃಢತೆ, ನೈತಿಕತೆ ಹಾಗೂ ತಾತ್ವಿಕ ಆಳತೆ ಇವುಗಳ ಮಿಶ್ರಣದಿಂದ ಇಂದಿನ ದಿನ ವಿಶಿಷ್ಟವಾಗಿ ಸಾಗಲಿದೆ. ಇಂದು ನೀವು ನಿಮ್ಮ ಆಂತರಿಕ ಶಕ್ತಿ ಮತ್ತು ವಿಶ್ವಾಸದ ಬಲದಿಂದ ಇತರರಿಗೆ ದಾರಿ ತೋರಿಸಬಲ್ಲಿರಿ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅಥವಾ ಶಿಕ್ಷಣ ಸಂಬಂಧಿತ ಕಾರ್ಯಗಳಲ್ಲಿ ಭಾಗವಹಿಸಲು ಉತ್ತಮ ದಿನವಿದು. ದೂರದ ಊರಿನಿಂದ ಸುದ್ದಿ ಅಥವಾ ಭೇಟಿಯು ನಿಮ್ಮ ಮನಸ್ಸಿಗೆ ಸಂತೋಷ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಪ್ರಯತ್ನಗಳು ಫಲಿತಾಂಶ ನೀಡಲಾರಂಭಿಸುತ್ತವೆ.
ಹೊಸ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಬಹುದಾದ ಅವಕಾಶ ಬರುತ್ತದೆ. ಹಿರಿಯರು ನಿಮ್ಮ ಕಾರ್ಯಪಟುತೆ ಮತ್ತು ನಿಷ್ಠೆಯ ಮೇಲೆ ಮೆಚ್ಚುಗೆ ತೋರಿಸಬಹುದು. ನಿಮ್ಮ ವೃತ್ತಿಯಲ್ಲಿ ಹೊಸ ಆಲೋಚನೆಗಳು, ತಂತ್ರಗಳು ಹಾಗೂ ಪರಿಷ್ಕೃತ ಕಾರ್ಯವಿಧಾನಗಳನ್ನು ಅನುಸರಿಸುವ ಯೋಜನೆ ಕೈಗೆತ್ತಿಕೊಳ್ಳಲು ಉತ್ತಮ ಸಮಯವಿದು. ಕೆಲವರಿಗೆ ಉನ್ನತ ಹುದ್ದೆಗೆ ಮುನ್ನೋಟ ಕಂಡುಬರುತ್ತದೆ. ವ್ಯವಹಾರದಲ್ಲಿರುವವರಿಗೆ ಇದು ವಿಸ್ತರಣೆಯ ಕಾಲವಾಗಬಹುದು. ದೀರ್ಘಕಾಲದ ಆಫ್ಟರ್ ಥಾಟ್ನಂತಹ ಯೋಜನೆಗಳಿಗೆ ಅನುಕೂಲ ದಿನ. ಋಣಹಣ ಅಥವಾ ಷೇರು ಮಾರುಕಟ್ಟೆಯ ಚಟುವಟಿಕೆಗಳಲ್ಲಿ ಗಂಭೀರವಾಗಿ ಬಾಳಬೇಕಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ಇಂದು ಬೆಳವಣಿಗೆಯ ಹಾದಿಯಲ್ಲಿದೆ. ಹೂಡಿಕೆಯು ಲಾಭದಾಯಕವಾಗಬಹುದು. ಹಿಂದಿನ ವಿಳಂಬದ ಹಣ ಬರಬಹುದು. ಕೆಲವು ಮಂದಿಗೆ ಭೂಮಿಯೊಳಗಿನ ವಿಚಾರಗಳು ಅಥವಾ ಖಾಸಗಿ ವ್ಯವಹಾರಗಳಿಂದ ಲಾಭದ ಸೂಚನೆ ಇದೆ. ಆದಾಗ್ಯೂ ಹಣ ಖರ್ಚಿನಲ್ಲಿ ಯುಕ್ತಿವಾದಿತೆಯು ಅಗತ್ಯ. ನಿಮ್ಮ ನಿರ್ಧಾರಗಳು ಭಾವನೆಯಲ್ಲದೆ ಲಾಜಿಕ್ನ ಮೇಲೆ ಆಧಾರಿತವಾಗಿರಲಿ. ಪೂರ್ಣ ಯೋಜನೆ ಇಲ್ಲದೆ ಹೊಸ ಸಾಲ ಅಥವಾ ಬಂಡವಾಳ ಹೂಡಿಕೆ ಮಾಡುವುದು ತಡೆಯಬೇಕಾದ ವಿಷಯ. ಶ್ರದ್ಧೆಯಿಂದ ದಾನ ಮಾಡಿದರೆ ಅದೃಷ್ಟ ಹೆಚ್ಚಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಆರೋಗ್ಯವು ಸ್ಥಿರವಾಗಿದೆ. ಆದರೆ ಜಠರದ ಜೊತೆಗಿನ ಸಂಬಂಧಿತ ಸಮಸ್ಯೆಗಳು, ಅತಿಹಿಸಿವ, ಜೀರ್ಣಕ್ರಿಯೆಯ ಅಸ್ಥಿರತೆ ಅಥವಾ ಉತ್ಕಟತನದಿಂದ ಉಂಟಾಗುವ ತಲೆನೋವು ಇವುಗಳಿಗೆ ಗಮನ ಕೊಡಬೇಕಾಗುತ್ತದೆ. ಜಾಸ್ತಿ ಪ್ರಯಾಣ ಅಥವಾ ಭೌತಿಕ ಶ್ರಮದಿಂದ ದೇಹದ ದೌರ್ಬಲ್ಯ ಉಂಟಾಗಬಹುದು. ಹಸಿವಿದ್ದಾಗ ಮಾತ್ರ ತಿನ್ನುವುದು, ಕಾಲಕ್ಕೆ ಪಾನೀಯ ಸೇವಿಸುವುದು ಹಾಗೂ ನಿದ್ರೆಯ ತಾಳಮೇಳ ಕಾಪಾಡುವುದು ಮುಖ್ಯ. ಆಧ್ಯಾತ್ಮಿಕ ಧ್ಯಾನ ಅಥವಾ ಸಡಿಲ ಶ್ವಾಸಾಭ್ಯಾಸ ನಿಮಗೆ ದೈನಂದಿನ ಶಕ್ತಿಯನ್ನು ಕೊಡುವುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಮನೋಭಾವನಾತ್ಮಕ ಸಮರ್ಪಣೆ ಅಗತ್ಯ. ಮಾತುಗಳಲ್ಲಿ ವ್ಯತ್ಯಾಸದ ಭಾವನೆಯನ್ನು ತಡೆಯಬೇಕು. ಹಿರಿಯರ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಮಯ ಕಳೆಯುವ ಅವಕಾಶ ಲಭ್ಯವಿದೆ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ನಂಬಿಕೆ ಈ ದಿನದ ಕೀಲಿಕೈ. ಪ್ರೇಮಿಗಳಿಗೆ ಈ ದಿನ ತಮ್ಮ ಭಾವನೆಗಳನ್ನು ತೆರೆಯುವ ಪೂರಕವಾದ ಕಾಲ. ಆದರೆ ತಾತ್ಕಾಲಿಕ ಪ್ರಲೋಭನೆಗೆ ತಟ್ಟದಂತೆ ಎಚ್ಚರ ವಹಿಸಿ. ಬಾಲಕರು ಅಥವಾ ಮನೆಮಂದಿಯ ಕಾಳಜಿ ಈ ದಿನ ವಿಶೇಷವಾಗಿ ಮುಖ್ಯವಾಗಬಹುದು. ವೀಕ್ಷಕರೇ, ನೀವು ಈ ದಿನ ಓಂ ಬೃಹಸ್ಪತಯೇ ನಮಃ ಎಂಬ ಗುರುಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದು ಧರ್ಮ ಹಾಗೂ ಆಧ್ಯಾತ್ಮಿಕ ಶಕ್ತಿ ತರಲು ನೆರವಾಗುತ್ತದೆ. ಬಸವನ ಪೂಜೆ, ನೈವೇದ್ಯವಾಗಿ ಜೋಳದ ಭಕ್ಷ್ಯವಸ್ತು ಅರ್ಪಿಸುವುದು ಶುಭ. ಹಸಿರು ಅಥವಾ ಪಿತ್ತಳದ ಪಾತ್ರೆಯಲ್ಲಿ ನೀರು ಇಟ್ಟು ಬೆಳಿಗ್ಗೆ ಹೊತ್ತಿನಲ್ಲಿ ದಕ್ಷಿಣ ದಿಕ್ಕಿಗೆ ಹಾಕುವುದು ಗ್ರಹಶಾಂತಿಗೆ ಸಹಾಯಕ. ಶ್ರದ್ಧೆಯಿಂದ ಹಿರಿಯರ ಆಶೀರ್ವಾದ ಪಡೆದು ಮನೆ ಮುಂಭಾಗ ಕುಂಕುಮದಿಂದ ರಂಗೋಲಿ ಹಾಕುವುದು ಸತ್ಫಲದ ಸೂಚಕ. ಅದೃಷ್ಟದ ಸಂಖ್ಯೆ 9. ಇದು ಗುರುಗ್ರಹದ ಸಂಕೇತವಾದ ಸಂಖ್ಯೆ. ಧರ್ಮ, ಧೈರ್ಯ ಹಾಗೂ ದೀರ್ಘದೃಷ್ಟಿಯ ಪ್ರತೀಕ. ಇಂದಿನ ಕಾರ್ಯಗಳಲ್ಲಿ ಈ ಸಂಖ್ಯೆಯ ಅನುಕೂಲ ಸಿಗುವ ಸಾಧ್ಯತೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಗುರುಗ್ರಹದ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಜ್ಞಾನ, ಪವಿತ್ರತೆ, ಧರ್ಮ ಹಾಗೂ ಶುದ್ಧತೆಯ ಸಂಕೇತ. ಇಂದು ಹಳದಿ ಬಟ್ಟೆ ಧರಿಸುವುದು ಅಥವಾ ಹಳದಿಯ ಹೂವಿನ ಅರ್ಪಣೆ ಮಾಡುವುದು ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12:15 ಈ ಕಾಲಪಟ್ಟು ಧಾರ್ಮಿಕ ಕಾರ್ಯ, ಉನ್ನತ ಚಿಂತನೆ, ಹಣಕಾಸು ನಿರ್ಧಾರಗಳು ಅಥವಾ ಉಪದೇಶ, ಮಾರ್ಗದರ್ಶನ ಕಾರ್ಯಗಳಿಗೆ ಬಹುಶ್ರೇಷ್ಠ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ತಮ್ಮ ಕಠಿಣ ಪರಿಶ್ರಮ, ನಿಶ್ಚಿತ ಗುರಿ ಹಾಗೂ ಶಿಸ್ತುಬದ್ಧತೆ ಮೂಲಕ ದಿನವನ್ನು ಪರಿಣಾಮಕಾರಿಯಾಗಿ ರೂಪಿಸಬಹುದಾದ ಶುಭ ದಿನವಾಗಿದೆ. ಸೂರ್ಯೋದಯದಿಂದಲೇ ಮನಸ್ಸಿನಲ್ಲಿ ಚೈತನ್ಯ, ಜವಾಬ್ದಾರಿ ಹಾಗೂ ನಿಷ್ಠೆ ತುಂಬಿರುತ್ತದೆ. ಈ ದಿನದ ಪವಿತ್ರತೆ, ಶ್ರದ್ಧಾ ಹಾಗೂ ಶಾಂತ ಚಿಂತನೆ ನಿಮಗೆ ಒಳಿತಾಗುತ್ತದೆ. ಕಾರ್ಯಕ್ಷೇತ್ರದಲ್ಲಿ ತಾಳ್ಮೆ ಹಾಗೂ ದೃಢತೆ ತೋರಿಸಿದರೆ ಅನಿರೀಕ್ಷಿತ ಬದಲಾವಣೆಗಳು ಸದೃಢೀಕರಿಸುತ್ತವೆ. ಅನೇಕ ದೈನಂದಿನ ಸಮಸ್ಯೆಗಳಿಗೆ ನೀವು ಸ್ಪಷ್ಟ ಪರಿಹಾರ ಕಂಡುಹಿಡಿಯುವ ಶಕ್ತಿ ಹೊಂದಿರುವಿರಿ. ಈ ಶುಕ್ರವಾರದ ಶುಕ್ರಗ್ರಹದ ಶಕ್ತಿಯಿಂದಾಗಿ ನೆಲೆಯಾದ ಸಂಬಂಧಗಳು, ಸಾಮಾಜಿಕ ಸ್ಥಾನಮಾನ ಮತ್ತು ಆರೈಕೆ ಕುರಿತ ವಿಚಾರಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಬರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ಅನುಕೂಲಕರ ಮತ್ತು ನಿಶ್ಚಿತ ಫಲಿತಾಂಶದ ಪರಿಸ್ಥಿತಿಗಳು ಮೂಡಬಹುದಾಗಿದೆ. ಹಿರಿಯರು ಅಥವಾ ಉನ್ನತಾಧಿಕಾರಿಗಳಿಂದ ಸಹಾನುಭೂತಿ ಹಾಗೂ ಪ್ರೋತ್ಸಾಹ ದೊರೆಯುವುದು ಖಚಿತ. ನೀವು ಹಿಂದಿನ ಪ್ರಯತ್ನದ ಫಲವನ್ನು ಇವತ್ತಿನ ದಿನ ಕಾಣಬಹುದು. ದೊಡ್ಡ ನಿರ್ಧಾರಗಳು ಅಥವಾ ಯೋಜನೆಗಳ ಮಂಡನೆಗೆ ಉತ್ತಮ ಸಮಯ. ನಿಖರವಾದ ಯೋಜನೆಗಳೊಂದಿಗೆ ನೀವು ಗಮನ ಸೆಳೆಯುವಿರಿ. ಹೊಸ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿದ್ದರೆ ಉತ್ತಮ ಸುದ್ದಿ ಬರುತ್ತದೆ. ಸರ್ಕಾರಿ ಉದ್ಯೋಗಗಳಿಗೆ ಸಂಬಂಧಿಸಿದ ಹಂತಗಳಲ್ಲಿ ಇಂದು ಜಯಶಾಲಿತೆ ದಿಕ್ಕು ಕಾಣಬಹುದು. ವ್ಯವಹಾರದಲ್ಲಿ ಮಿತಿಯಾದ ವಿಸ್ತರಣೆ, ಹೊಸ ಬಂಡವಾಳದ ಯೋಜನೆ ಅಥವಾ ಹಳೆಯ ಸಂಪರ್ಕಗಳ ಪುನರ್ಜೀವನ ದಿನದ ಪ್ರಮುಖ ಅಂಶವಾಗಬಹುದು.
ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಕಾಣಬಹುದಾದ ದಿನವಾಗಿದೆ. ನೀವು ಮಾಡುವ ಖರ್ಚುಗಳೆಲ್ಲವೂ ಬಳಕೆಯಾಗಿ ಬರುವಂತಹವುಗಳು. ಹಣವನ್ನು ಸಮರ್ಥವಾಗಿ ಉಪಯೋಗಿಸಿದರೆ ಉಳಿತಾಯ ಸಾಧ್ಯ. ಹಳೆಯ ಬಾಕಿಗಳ ವಾಪಸ್ಸು, ಇನ್ಸೂರೆನ್ಸ್, ಆಸ್ತಿ, ಬಂಡವಾಳ ಹೂಡಿಕೆಗಳಲ್ಲಿ ಲಾಭದ ಲಕ್ಷಣಗಳಿವೆ. ಕುಟುಂಬದ ಸದಸ್ಯರ ಅಗತ್ಯಕ್ಕಾಗಿ ಹಣದ ವಿನಿಯೋಗ ಸಾಧ್ಯ. ದಾನ ಧರ್ಮ, ಸೇವಾ ಚಟುವಟಿಕೆಗೆ ಕೆಲವು ಮೊತ್ತವನ್ನು ಮೀಸಲಾಗಿಟ್ಟರೆ ಅದೃಷ್ಟದ ಬಾಗಿಲು ತೆರೆಯಬಹುದು. ಹಣಕಾಸು ನಿರ್ವಹಣೆಯಲ್ಲಿ ತಾಳ್ಮೆ ಹಾಗೂ ಬುದ್ಧಿವಂತಿಕೆ ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಈ ದಿನ ಜಾಗರೂಕತೆಯಿಂದಿರುವುದು ಅಗತ್ಯ. ದೀರ್ಘಕಾಲದ ಮನುಷ್ಯ ಸಂಬಂಧಿತ ಒತ್ತಡವು ಮೂರ್ತಿಮಾತಾಗಿ ಶಾರೀರಿಕ ಅಸ್ವಸ್ಥತೆಯಾಗಿ ಪರಿಣಮಿಸಬಹುದಾದ ಸೂಚನೆಗಳಿವೆ. ಮೊಗ್ಗು ಮುಟ್ಟದ ತಲೆನೋವು, ಬೆನ್ನೆಲುಬು ಅಥವಾ ಕೀಲು ನೋವುಗಳು ಸಂಭವಿಸಬಹುದು. ಮನಸ್ಸಿನ ಶಾಂತಿ ಕಾಪಾಡಿಕೊಳ್ಳುವುದು ಪ್ರಮುಖ. ಆಹಾರ ಸಮಯದ ನಿಯಮ, ನಿದ್ರೆ ಸರಿಯಾಗಿ ಮತ್ತು ಬಾಯಾರಿಕೆಯ ತಂಪು ಪಾನೀಯಗಳ ಬಳಕೆ ಈ ದಿನದ ಆರೋಗ್ಯದ ಸಂಕೇತ. ದಿನದ ಅಂತ್ಯದಲ್ಲಿ ತುಳಸಿ ಅಥವಾ ಹಸಿರು ಪರಿಸರದಲ್ಲಿ ನಡೆದಾಡಿ ಧ್ಯಾನ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನಿಮ್ಮ ಸ್ಥಾನಮಾನ ಇಂದು ಉನ್ನತವಾಗಿ ಮೂಡಬಹುದು. ನಿಮ್ಮ ಮಾರ್ಗದರ್ಶನವನ್ನು ಇತರರು ಆಸೆಪಡುತ್ತಾರೆ. ಹಿರಿಯರ ಆಶೀರ್ವಾದದಿಂದ ಮನೆಗೆ ಶ್ರೇಯಸ್ಸು ಬರುತ್ತದೆ. ಮನೆಯವರಿಗೆ ನೀವು ಮಾಡಿದ ಸಣ್ಣ ಸಹಾಯವು ಅವರಿಗೆ ಆಧ್ಯಾತ್ಮಿಕವಾಗಿ ಬಹುಮುಖ ನೆರವಾಗಬಹುದು. ದಂಪತಿಗಳ ನಡುವೆ ಸ್ನೇಹ ಭಾವ ಹೆಚ್ಚಾಗುತ್ತದೆ. ಪ್ರೇಮ ಸಂಬಂಧದಲ್ಲಿ ಸ್ಥಿರತೆ, ನಂಬಿಕೆ ಮತ್ತು ಭರವಸೆ ಬೆಳೆಯುವುದು ಖಚಿತ. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಕುರಿತ ಸುದಿನವಿದು. ಕುಟುಂಬದ ಸದಸ್ಯರೊಂದಿಗಿನ ಸಮಾಲೋಚನೆಗಳಿಂದ ಭವಿಷ್ಯದ ಪ್ರಗತಿ ಬಲಿಷ್ಠವಾಗುತ್ತದೆ. ವೀಕ್ಷಕರೇ, ನೀವು ಈ ಶುಕ್ರವಾರದ ಶುಕ್ರಗ್ರಹದ ಅನುಗ್ರಹದಿಂದ ಮನೆಯ ಶ್ರದ್ಧಾ, ಶೌಚ ಹಾಗೂ ದೇವತಾ ಸೇವೆಗೆ ಮುಖ್ಯತೆ ನೀಡಿದರೆ ಎಲ್ಲಾ ಕಾರ್ಯಗಳು ಸಫಲಗೊಳ್ಳುತ್ತವೆ. ಓಂ ದ್ರಾಂ ದ್ರೀಂ ದ್ರೌಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಬೇಕು. ಬಿಳಿ ಪುಷ್ಪಗಳೊಂದಿಗೆ ಪಾರ್ವತಿ ಪರಮೇಶ್ವರ ಪೂಜೆ ಮಾಡುವುದು ಅತ್ಯಂತ ಫಲಕಾರಿ. ಬೃಹಸ್ಪತಿ ಶುಕ್ರ ಸ್ನೇಹದ ಹಿನ್ನೆಲೆಯಲ್ಲಿ ಗುರು ಮತ್ತು ಗುರುಸಮಾನ ವ್ಯಕ್ತಿಗಳಿಗೆ ಗೌರವವನ್ನೀಡಿ ಅವರ ಆಶೀರ್ವಾದ ಪಡೆದುಕೊಳ್ಳಿ. ಅದೃಷ್ಟದ ಸಂಖ್ಯೆ 6. ಈ ದಿನದ ಅದೃಷ್ಟ ಸಂಖ್ಯೆಯು 6. ಶುಕ್ರದ ಶಕ್ತಿಯನ್ನು ಪ್ರತಿನಿಧಿಸುವ ಈ ಸಂಖ್ಯೆ ನಿಂತಿರುವ ಪರಿಸ್ಥಿತಿಗೆ ನವಚೇತನ ನೀಡುತ್ತದೆ. ಇಂದು ಯಾವುದೇ ಮಹತ್ವದ ಕಾರ್ಯವನ್ನು ಆರಂಭಿಸಲು ಈ ಸಂಖ್ಯೆಯ ಧ್ವನಿಯಲ್ಲಿ ಅಥವಾ 6ನೇ ಸಂಖ್ಯೆಯಲ್ಲಿ ಶುಭಾರಂಭ ಮಾಡಿ. ಅದೃಷ್ಟದ ಬಣ್ಣ ಬೆಳ್ಳಿ ಬಿಳಿ. ಇಂದು ಬಿಳಿಯು ನಿಮ್ಮ ಮನಸ್ಸಿಗೆ ಶಾಂತಿ, ಸಂಬಂಧಗಳಿಗೆ ನಿಷ್ಠೆ ಹಾಗೂ ಕಾರ್ಯಕ್ಷೇತ್ರದಲ್ಲಿ ಸಮತೋಲನ ನೀಡುತ್ತದೆ. ಬಿಳಿ ಬಟ್ಟೆ ಧರಿಸುವುದು ಅಥವಾ ಬಿಳಿ ಹೂವಿನ ಪೂಜೆ ಮಾಡುವುದು ಉತ್ತಮ ಫಲ ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2 ಗಂಟೆರವರೆಗೆ. ಈ ಶುಭ ಸಮಯದಲ್ಲಿ ಕೆಲಸದ ಗುರಿಗಳನ್ನು ಸಾಧಿಸಲು, ಅತಿಥಿ ಸತ್ಕಾರಕ್ಕೆ ಅಥವಾ ಸಂಪತ್ತಿನ ವಿಚಾರಗಳಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅತ್ಯಂತ ಅನುಕೂಲ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಚಿಂತನೆಗಳು ಹೆಚ್ಚು ವಿಶ್ಲೇಷಣಾತ್ಮಕವಾಗಿರುವ ದಿನ. ಹೊಸ ಆಲೋಚನೆಗಳು ಮೂಡುತ್ತಾ ಮನಸ್ಸಿನಲ್ಲಿ ನವೀನತೆಯ ಆವೃತ್ತಿಯು ಬೆಳೆಯುವ ಸಾಧ್ಯತೆ ಇದೆ. ಕುಂಭರಾಶಿಯವರ ಆಂತರಿಕ ಶಕ್ತಿ, ವಿಚಾರ ಚಾತುರ್ಯ ಮತ್ತು ಸಾಮಾಜಿಕ ಜವಾಬ್ದಾರಿ ಎಂದಿನಿಗಿಂತ ಇಂದು ಹೆಚ್ಚು ತೊಡಗಿಸಿಕೊಳ್ಳುವ ಹಾದಿಯಲ್ಲಿ ಮುಂದಾಗಬಹುದು. ವಾತಾವರಣದಲ್ಲಿ ಕೆಲವು ಅಸ್ಥಿರತೆಗಳು ಕಂಡುಬಂದರೂ ನೀವು ತಾಳ್ಮೆ ಮತ್ತು ವಿವೇಕದಿಂದ ಪ್ರತಿಸ್ಪಂದಿಸಿದರೆ ದೈನಂದಿನ ಕಾರ್ಯಗಳಲ್ಲಿ ಮುನ್ನಡೆಯಲು ಸಾಧ್ಯ. ಹಳೆಯ ಸಂಪರ್ಕಗಳು ಪುನಃ ಸಜೀವವಾಗುವ ಸಾಧ್ಯತೆ ಇದೆ. ಶುಕ್ರವಾರದ ಶುಕ್ರಗ್ರಹದ ಪ್ರಭಾವದಿಂದಾಗಿ ಕಲಾತ್ಮಕತೆ, ಸೌಂದರ್ಯಾಭಿಮಾನ ಮತ್ತು ಪ್ರೀತಿ ಭಾವನೆಗಳು ಹೆಚ್ಚು ಪ್ರಬಲವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಬುದ್ಧಿಮತ್ತೆ ಮತ್ತು ವಿಶ್ಲೇಷಣಾತ್ಮಕ ಶಕ್ತಿಯು ಹೆಚ್ಚಿನ ಒತ್ತಾಯವನ್ನು ಹೊಂದಿರುತ್ತದೆ. ಏಕೆಂದರೆ ಹಳೆಯ ಯೋಜನೆಗಳನ್ನು ಮರುಪರಿಶೀಲನೆ ಮಾಡುವ ಸಮಯ ಇದಾಗಿದೆ. ನೀವು ಯಾವುದೇ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಎಲ್ಲ ಆಯ್ಕೆಗಳನ್ನು ಪರಿಗಣಿಸಿ ಮುಂದುವರಿಯುವುದು ಇವತ್ತು ಶ್ರೇಷ್ಠ. ನಿಮ್ಮ ಹಿರಿಯರು ನಿಮ್ಮ ಶ್ರದ್ಧೆ ಮತ್ತು ಸಮರ್ಪಣೆಯನ್ನು ಗುರುತಿಸಿ ಹೊಸ ಜವಾಬ್ದಾರಿಗಳನ್ನು ನೀಡುವ ಸಾಧ್ಯತೆ ಇದೆ. ಈ ದಿನ ಸಭೆ, ಪ್ರಸ್ತಾವನೆ ಅಥವಾ ವರದಿಗಳಲ್ಲಿ ನಿರ್ವಹಣಾ ಮಟ್ಟದ ಭಾವನೆ ಪ್ರತಿಬಿಂಬಿಸಲಿದೆ. ವ್ಯವಹಾರಗಳಲ್ಲಿ ಹೊಸ ಪಾಲುದಾರಿಕೆಯನ್ನು ಕುರಿತು ಆಲೋಚನೆ ಮೂಡಬಹುದು. ಆದರೆ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವುದಕ್ಕೆ ಮುನ್ನ ಎಲ್ಲ ಅಂಶಗಳನ್ನು ಅಧ್ಯಯನ ಮಾಡಿ ನಿರ್ಧಾರಕ್ಕೆ ಬನ್ನಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಈ ದಿನ ಚುರುಕು ಹೆಚ್ಚು. ಆದಾಯದ ಹಾದಿಯಲ್ಲಿ ನಿಟ್ಟಿನ ಬೆಳವಣಿಗೆ ಕಂಡುಬರಬಹುದು. ಬಡ್ಡಿ ಅಥವಾ ಹೂಡಿಕೆಗಳಿಂದ ನಿರೀಕ್ಷೆಗಿಂತ ಹೆಚ್ಚಿನ ಆದಾಯ ಬರಬಹುದು. ಕೆಲವು ಕುಂಭರಾಶಿಯವರು ತಮ್ಮ ಹಿಂದಿನ ಆರ್ಥಿಕ ನಿರ್ಧಾರಗಳ ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡಬಹುದು. ಆದಾಗ್ಯೂ
ಅನವಶ್ಯಕ ಖರ್ಚುಗಳಿಂದ ತಡೆಯಿರಿ. ಇಂದು ಆನ್ಲೈನ್ ಖರೀದಿಗಳಲ್ಲಿ ಎಚ್ಚರಿಕೆ ಅಗತ್ಯ. ಸ್ನೇಹಿತರು ಅಥವಾ ಸಂಬಂಧಿಕರು ಹಣದ ಸಹಾಯ ಕೇಳುವ ಸಂಭವವಿದೆ. ಸವಿವರವಾಗಿ ಪರಿಶೀಲಿಸಿ ನಿರ್ಧಾರ ಕೈಗೊಳ್ಳಿ. ಈ ದಿನ ದಾನ ಧರ್ಮಕ್ಕೂ ಒತ್ತು ನೀಡಿದರೆ ನಿಮ್ಮ ಆರ್ಥಿಕ ಶುದ್ಧತೆಯ ಮೇಲೆ ದೇವದೃಷ್ಟಿ ಇರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಾನಸಿಕ ಒತ್ತಡವು ಸ್ವಲ್ಪ ಹೆಚ್ಚು ಕಾಣಬಹುದು. ಕೆಲಸದ ಒತ್ತಡದಿಂದಾಗಿ ನಿದ್ರಾ ದೋಷ ಅಥವಾ ತಲೆನೋವು ಪ್ರಾರಂಭವಾಗಬಹುದು. ಹದವಾದ ಆಹಾರ, ಸಮಯ ಪಾಲನೆ ಮತ್ತು ಸಮಾಧಾನಕಾರಿ ಚಟುವಟಿಕೆಗಳು ನಿಮಗೆ ಸಮತೋಲನ ತರುತ್ತವೆ. ಚಳಿಗಾಲದ ಶೇಷ ಪರಿಣಾಮವಾಗಿ ಶ್ವಾಸಕೋಶದ ಸಮಸ್ಯೆ, ಶೀತ ಜ್ವರ ಅಥವಾ ಕಫದ ತೊಂದರೆ ಎದುರಾಗಬಹುದು. ಉಷ್ಣ ಪಾನೀಯಗಳನ್ನು ಸೇವಿಸುವುದು ಮತ್ತು ವಾತಾವರಣ ಶುದ್ಧವಾಗಿಟ್ಟುಕೊಳ್ಳುವುದು ಉತ್ತಮ. ಹೃದಯ ಸಂಬಂಧಿ ಆರೋಗ್ಯ ತಪಾಸಣೆ ಅಥವಾ ಬಿಪಿ ಸಮಸ್ಯೆಗಳಿದ್ದಲ್ಲಿ ಇಂದು ನಿಯಮಿತ ತಪಾಸಣೆಗೆ ಹೋಗುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದೊಂದಿಗೆ ಇಂದು ಹೆಚ್ಚು ಗಾಢವಾದ ಬಾಂಧವ್ಯ ಪ್ರಕಟಿಸಬೇಕಾದ ದಿನ. ಕೆಲವೊಮ್ಮೆ ನೀವು ಹೆಚ್ಚು ವೈಚಾರಿಕವಾಗಿರುವುದರಿಂದ ಸಂಬಂಧದಲ್ಲಿ ಶೀತಲತೆಯ ಭಾವನೆ ಮೂಡಬಹುದು. ಆದರೆ ಪ್ರಾಮಾಣಿಕ ಸಂಭಾಷಣೆ ಮತ್ತು ಸಮಯ ಕೊಡುವುದು ಇದು ಸರಿಪಡಿಸಬಲ್ಲದು. ಸಂಗಾತಿಯೊಂದಿಗೆ ಇಂದು ಸಂಗಾತಿಕತೆ, ಮನೋಭಾವ ಮತ್ತು ಆಳವಾದ ಸಂವಹನದ ಅಗತ್ಯವಿದೆ. ನೀವು ಹೆಚ್ಚು ಪ್ರಾಮಾಣಿಕವಾಗಿ ಮಾತು ನಡೆಸಿದರೆ ಕೆಲವು ಸಂಬಂಧಗಳು ಹೊಸ ತಳಹದಿಯನ್ನು ಹೊಂದುತ್ತವೆ. ಪೂರ್ವದ ಸಂಗಾತಿಯ ಸಂಪರ್ಕ ಮತ್ತೆ ಉಂಟಾಗುವ ಸಂಭವವಿದೆ. ಮಕ್ಕಳ ಬಗೆಗಿನ ವಿಚಾರದಲ್ಲಿ ಹೆಚ್ಚು ಗಂಭೀರ ಸಂವಾದ ನಡೆಯಬಹುದು. ವೀಕ್ಷಕರೇ, ನೀವು ಈ ಶುಕ್ರವಾರದ ದಿನ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 58 ಅಥವಾ 108 ಬಾರಿ ಜಪಿಸುವುದು ಇಂದಿನ ಶುಕ್ರದ ಪ್ರಭಾವದಿಂದ ಉಂಟಾಗುವ ಮನೋವೈಕಲ್ಯ, ಬೌದ್ಧಿಕ ಅಸ್ಥಿರತೆ ಹಾಗೂ ಆರ್ಥಿಕ ಚಿಂತೆಗಳಿಗೆ ಪರಿಹಾರ ನೀಡಬಹುದು. ಬಿಳಿ ಬಟ್ಟೆ ಧರಿಸಿ, ಬಿಳಿ ಹೂವಿನ ಪೂಜೆ ಮಾಡಿ ಮತ್ತು ಸುಗಂಧದ ದೀಪ ಬೆಳಗಿಸಿ ದೇವರನ್ನು ಪ್ರಾರ್ಥಿಸಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಕಲಾತ್ಮಕ ಕಾರ್ಯಗಳಲ್ಲಿ ಭಾಗವಹಿಸಿದರೆ ನಿಮ್ಮ ಮನಸ್ಸು ಉಲ್ಲಾಸದಿಂದ ತುಂಬುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹದ ಹಾಗೂ ಪರಿಶ್ರಮದ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮಗೆ ಸ್ಥಿರತೆ, ಶ್ರಮದ ಫಲ ಮತ್ತು ಆಂತರಿಕ ಶಕ್ತಿ ನೀಡಲಿದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಮನಸ್ಸಿಗೆ ಶಾಂತಿ, ಸಮತೋಲನ ಹಾಗೂ ದೀರ್ಘ ದೃಷ್ಟಿಕೋನ ತರುತ್ತದೆ. ಈ ಬಣ್ಣ ಧರಿಸಿದರೆ ನಿಮ್ಮ ಅಭಿವ್ಯಕ್ತಿಯಲ್ಲಿ ಗೌರವ ಮತ್ತು ಗಂಭೀರತೆ ಮೂಡುತ್ತದೆ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 2 ಗಂಟೆರವರೆಗೆ. ಈ ಸಮಯದಲ್ಲಿ ಉದ್ಯೋಗ, ವ್ಯವಹಾರ ಅಥವಾ ವ್ಯಕ್ತಿಗತ ಚಟುವಟಿಕೆಗಳು ಹೆಚ್ಚು ಫಲಕಾರಿಯಾಗುತ್ತವೆ. ನಿಮ್ಮ ಯೋಜನೆಗಳಿಗೆ ಉತ್ಸಾಹದ ಅಲೆ ಚಿಮ್ಮುವ ಸಮಯವಿದು. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಅಂತರ್ನಿರೀಕ್ಷಣೆಯುಳ್ಳ ದೃಷ್ಟಿಯಿಂದ ಒಳನೋಟದೊಂದಿಗೆ ದಿನವನ್ನು ಆರಂಭಿಸುವ ಸಾಧ್ಯತೆ. ನಿಮ್ಮ ಆಲೋಚನೆಗಳು ದೈವಚಿಂತನೆ ಮತ್ತು ಹೃದಯಪೂರ್ವಕ ಇಚ್ಛೆಗಳ ನಡುವೆ ಹರಿದು ಹೋಗುವ ಸಾಧ್ಯತೆ. ಗುರು ಮತ್ತು ಶುಕ್ರಗ್ರಹದ ಸಂಯೋಜಿತ ಪ್ರಭಾವದಿಂದ ಬುದ್ಧಿವಂತಿಕೆ ಮತ್ತು ಕಲಾತ್ಮಕತೆಯ ಸಂವೇದನೆಗಳು ಹೆಚ್ಚು ತೀವ್ರವಾಗಿರುತ್ತವೆ. ಇಂದು ವ್ಯಕ್ತಿತ್ವದ ಪ್ರಭಾವದಿಂದಾಗಿ ಸುತ್ತಲಿನವರು ನಿಮ್ಮ ಮಾತುಗಳಿಗೆ ಪ್ರಭಾವಿತರಾಗುವರು. ಮನಸ್ಸಿನಲ್ಲಿ ತಾಳ್ಮೆ, ಸಾಂವಿಧಾನಿಕತೆ ಮತ್ತು ಭಕ್ತಿಯುಳ್ಳ ನಿಲುವು ಅತ್ಯಂತ ಲಾಭದಾಯಕ. ಸಹಜ ತಾಳ್ಮೆಯುಳ್ಳ ನಿಮ್ಮ ಸ್ವಭಾವದ ಕಾರಣದಿಂದಾಗಿ ಇಂದು ಬಿಗುವಿನ ಪರಿಸ್ಥಿತಿಯನ್ನು ಸಹ ದಯಾಪೂರ್ವಕವಾಗಿ ನಿರ್ವಹಿಸುವ ಸಾಮರ್ಥ್ಯವು ನಿಮ್ಮಲ್ಲಿ ಬಹುಶಃ ಮೆರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಬುದ್ಧಿವಂತಿಕೆ ಹಾಗೂ ಸಹಾನುಭೂತಿಯು ಪ್ರಧಾನ ಪಾತ್ರ ವಹಿಸುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಬಲದಿಂದ ಕಾರ್ಯದಲ್ಲಿ ಉತ್ತಮ ಸಾಧನೆ ಸಾಧ್ಯ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಸಣ್ಣ ಉನ್ನತಿ ಸಿಗಬಹುದಾದ ದಿನವಿದು. ಶಾಂತ ಚಿಂತನೆ, ನಿಖರ ಯೋಜನೆ ಮತ್ತು ಹಠವಿಲ್ಲದ ನಿರ್ಧಾರಗಳು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಶ್ರೇಷ್ಠ ಫಲ ನೀಡುವು. ಹೊಸ ಉದ್ಯೋಗದ ಹಾದಿ ಹುಡುಕುತ್ತಿರುವವರಿಗೆ ಗುರು ಮತ್ತು ಶುಕ್ರ ಪ್ರಭಾವದಿಂದ ಉತ್ತಮ ಅವಕಾಶಗಳು ಲಭಿಸಬಹುದು. ದಿನದ ದ್ವಿತೀಯಾರ್ಧದಲ್ಲಿ ಸಂದರ್ಶನ ಅಥವಾ ಸಂದೇಶ ಬರುವ ಸಾಧ್ಯತೆ. ವ್ಯಾಪಾರ ಕ್ಷೇತ್ರದಲ್ಲಿ ಇರುವವರು ಕಲಾತ್ಮಕ ಅಥವಾ ಆಧ್ಯಾತ್ಮಿಕ ಸಂಬಂಧಿತ ವಸ್ತುಗಳಲ್ಲಿ ಲಾಭ ಪಡೆಯಬಹುದು. ಹಿರಿಯರ ಸಲಹೆಯುಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಮಿತವ್ಯಯ ಮತ್ತು ಭವಿಷ್ಯ ಕಾಲದ ಯೋಜನೆಯು ಮುಖ್ಯ. ಹಣ ವ್ಯಯ ಮಾಡುವ ಮುನ್ನ ಸಾವಧಾನತೆ ವಹಿಸುವುದು ಉತ್ತಮ. ದಾನ ಧರ್ಮ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಧನದ ಹೂಡಿಕೆ ಬಹುಶಃ ಸಂಭವಿಸುತ್ತದೆ. ಇದರಿಂದ ಆಂತರಿಕ ತೃಪ್ತಿ ದೊರೆಯಬಹುದು. ಆದರೆ ಅತಿಯಾದ ಕೊಡುಗೆಗಳಿಂದ ಹಣದ ಕೊರತೆ ಉಂಟಾಗದಂತೆ ನೋಡಿಕೊಳ್ಳಿ. ಹಳೆ ಬಾಕಿಗಳನ್ನು ಚುಕ್ಕಾಣಿ ಮಾಡುವ ಅಥವಾ ಸಾಲ ವಾಪಸ್ಸು ಮಾಡಬೇಕಾದ ಅಗತ್ಯ ಬಂದೀತು. ಇಂದು ಹಣ ಉಳಿಸುವ ಆಲೋಚನೆಗೂ ಇದು ಒಳ್ಳೆಯ ದಿನ. ಗುಪ್ತ ಹೂಡಿಕೆ ಅಥವಾ ಆಂತರಿಕ ಸಲಹೆಗಳಿಂದ ಲಾಭದ ಸಾಧ್ಯತೆ ಇದೆ. ಆದರೆ ಯಾವುದೇ ತುರ್ತು ನಿರ್ಧಾರ ಕೈಗೊಳ್ಳದೆ ಪೂರ್ಣ ವಿವೇಚನೆಯೊಂದಿಗೆ ಮುಂದುವರಿಯುವುದು ಶ್ರೇಷ್ಠ.
ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮಾನಸಿಕ ಸಮತೋಲನ ಹಾಗೂ ವಿಶ್ರಾಂತಿಯ ಅಗತ್ಯ ಹೆಚ್ಚು. ಅನಗತ್ಯವಾದ ಚಿಂತೆ, ಭೀತಿಯ ಭಾವನೆಗಳಿಂದ ದೂರವಿರುವುದು ಮುಖ್ಯ. ಆಲಸ್ಯ, ನಿದ್ರಾಹೀನತೆ ಅಥವಾ ಬಾಯಾರಿಕೆ, ಜೀರ್ಣಕ್ರಿಯೆಯ ಸಮಸ್ಯೆಗಳು ಕಾಣಿಸಬಹುದು. ಬೆಳಿಗ್ಗೆಯ ಧ್ಯಾನ, ಪ್ರಾಣಾಯಾಮ ಹಾಗೂ ಶುದ್ಧ ಆಹಾರ ಪದ್ಧತಿ ಪಾಲನೆಯಿಂದ ಇವು ದೂರವಾಗಬಹುದು. ನೀರು ಕುಡಿಯುವ ಪ್ರಮಾಣ ಹೆಚ್ಚಿಸಿ, ಸುತ್ತಮುತ್ತ ಹಸಿರನ್ನು ಆನಂದಿಸಿ. ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಶಕ್ತಿಯ ಬಲವನ್ನು ಪುನಃ ಹೆಚ್ಚಿಸುತ್ತದೆ. ಮನಸ್ಸನ್ನು ತಂಪಾಗಿಟ್ಟುಕೊಳ್ಳಲು ಸಂಗೀತ, ಚಿತ್ರಕಲೆ ಅಥವಾ ಧ್ಯಾನವು ಉತ್ತಮ ಮಾರ್ಗ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂವೇದನಾತ್ಮಕ ಜೋಡಣೆಗಳು ಹೆಚ್ಚಾಗುತ್ತವೆ. ನಿಮ್ಮ ಮಾತುಗಳು ಶಕ್ತಿಶಾಲಿಯಾಗಿ ಪ್ರಭಾವ ಬೀರುತ್ತವೆ. ಮಾತುಗಳಲ್ಲಿ ತಾಳ್ಮೆ ಇರಿಸಿ ಕೇಳುವ ಶಕ್ತಿಯನ್ನು ಬೆಳೆಸಿದರೆ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಬಹುದು. ಸಹಾನುಭೂತಿ, ಪ್ರೀತಿ ಮತ್ತು ಭರವಸೆಯ ಈ ದಿನ ಬಾಂಧವ್ಯವನ್ನು ನವೀಕರಿಸಲು ಸಾಧ್ಯ. ಪ್ರೇಮಿಗಳಿಗಾಗಿ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವ ದಿನವಿದು. ಹೊಸ ನಿಲುವು ಅಥವಾ ಮಾತುಕತೆ ಸಂಬಂಧವನ್ನು ಬಲಪಡಿಸಬಹುದು. ಮಕ್ಕಳಿಗೆ ಸಮಯ ನೀಡುವುದು, ಪಾಠ ಹೇಳಿಕೊಡುವುದು ಅಥವಾ ಅವರೊಂದಿಗೆ ಆಟವಾಡುವುದು ಮನಸ್ಸಿಗೆ ಸಂತೃಪ್ತಿ ನೀಡುತ್ತದೆ. ವೀಕ್ಷಕರೇ, ನೀವು ಇಂದು ಶುಕ್ರ ಮತ್ತು ಗುರು ಗ್ರಹದ ಸಂಯೋಜನೆಯಿಂದಾಗಿ ದಾನ, ಪ್ರಾರ್ಥನೆ, ಧ್ಯಾನ, ಸಂಗೀತ, ಕಲೆ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ನಿಮಗೆ ಭಾವನಾತ್ಮಕ ಸಮಾಧಾನ ನೀಡುತ್ತದೆ. ಓಂ ಗುರುವೇ ನಮಃ ಮತ್ತು ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರಗಳನ್ನು ಪ್ರಾರ್ಥನೆಯ ಸಮಯದಲ್ಲಿ 108 ಬಾರಿ ಜಪಿಸಿ. ಅಲಾಭದಾಯಕ ಚಿಂತನೆಗಳಿಂದ ದೂರವಿರಿ. ಬಿಳಿ ಹೂವುಗಳನ್ನು ದೇವತೆಗೆ ಅರ್ಪಿಸಿ. ಗಂಧದ ಹಚ್ಚು ಮತ್ತು ಧೂಪದ ಸೇವನೆಯಿಂದ ಮನಸ್ಸು ಶುದ್ಧವಾಗುತ್ತದೆ. ಬಡವರಿಗೆ ಹಾಲು ಅಥವಾ ತಳಿರು ಹಣ್ಣುಗಳ ದಾನ ಮಾಡುವುದು ಅತಿ ಶುಭಪ್ರದ. ಅದೃಷ್ಟದ ಸಂಖ್ಯೆ 3. ಇದು ಗುರುಗ್ರಹದ ಶಕ್ತಿಯ ಸಂಕೇತ. ಜ್ಞಾನ, ಮೌಲ್ಯ ಹಾಗೂ ಜೀವನದಲ್ಲಿ ಸಮತೋಲನ ತರುವ ಶಕ್ತಿ ಇದರಲ್ಲಿದೆ. ಇವತ್ತು ಈ ಸಂಖ್ಯೆಯ ಪ್ರಭಾವದಿಂದ ಧೈರ್ಯ ಹಾಗೂ ನಿರ್ಧಾರ ಶಕ್ತಿ ಇರುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ನಿಮಗೆ ಶಾಂತಿ, ಆಳವಾದ ಚಿಂತನೆ ಮತ್ತು ಮನಸ್ಸಿನ ಸಮತೋಲನ ನೀಡುತ್ತದೆ. ನೀಲಿ ಬಟ್ಟೆ ಧರಿಸುವುದು, ನೀಲಿ ಹೂವಿನ ಪೂಜೆ ಮಾಡುವುದು ಹಾಗೂ ನೀಲಿ ಸ್ವರಗಳಲ್ಲಿ ಸಂಗೀತ ಕೇಳುವುದು ಶುಭ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:15 ಬೆಳಗ್ಗೆ 6 ಈ ಸಮಯದಲ್ಲಿ ಜಪ, ಧ್ಯಾನ, ಕಲಾತ್ಮಕ ಚಟುವಟಿಕೆ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಶ್ರೇಷ್ಠ. ದೈವಿಕ ಅನುಗ್ರಹ ಪಡೆಯಲು ಹಾಗೂ ಕುಟುಂಬದವರೊಂದಿಗೆ ನಿಬಿಡವಾಗಿ ಸಮಾಲೋಚನೆ ನಡೆಸಲು ಅತ್ಯಂತ ಒಳ್ಳೆಯ ಕಾಲ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.